ನಡೆಸು ಅರಿವು ಬೆಳಕೆ ಮಧುರವಾಗಲಿ ಬದುಕು ಇಂಗಿ ಹೋಗಲಿ ಅಳುಕು ಮಧುರವಾಗಲಿ ಬದುಕು ಇಂಗಿ ಹೋಗಲಿ ಅಳುಕು ಸದಯದಲ್ಲಿ ಬರಲೆಂದೆ ಎದೆಯ ಬಯಕೆ ತತ್ವಚೇತನವಾಗಿ ಸತ್ಯದೀಪನವಾಗಿ ತತ್ವಚೇತನವಾಗಿ ಸತ್ಯದೀಪನವಾಗಿ ಹಸವಾಗಿ ಹಸಲಿಸಲಿ ಎದೆಯ ಬಯಕೆ ಹೃದಯದಾಕಾಶದೊಳು ಉದಿಸಿ ಬಾಹುಂ ಬೆಳಕೆ ಸದಯದಲ್ಲಿ ಮುನ್ನಡೆಸು ಮುಂದೆ ನಡೆಸು ಮುಂದೆ ನಡೆಸು ಮುಂದೆ ನಡೆಸು ಆ ಪತ್ತುಮಡಿ ಸುವರ್ಣರಾಯರು 73 ವರ್ಷ ಇವತ್ತು ಕಾಣ್ತಾ ಇಲ್ಲ. ಅನಾರೋಗ್ಯ ಸ್ವಲ್ಪ ಇದ್ದರೂ ಕೂಡ ಬಹಳ ಧೈರ್ಯಸ್ಥರಾಗಿ ಎಲ್ಲರ ಜೊತೆ ಮಾತುಕತೆ ಮಾಡುತ್ತಾ ವ್ಯವಹಾರ ಮಾಡುತ್ತಾ ಮತ್ತು ಬಹಳ ಮುಖ್ಯವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುವಂಥವರು ಕೊನೆಯ ಒಂದು ಕೆಲವು ದಿವಸಗಳ ಕಾಲ ಆಸ್ಪತ್ರೆಯಲ್ಲಿದ್ದರು. ಮತ್ತು ಊರಿನವರೆಲ್ಲ ಬರೋದಕ್ಕೆ ಮತ್ತು ಎಲ್ಲರೂ ಬಂದು ಅಂತ್ಯ ದರ್ಶನ ಮಾಡೋದಕ್ಕೋಸ್ಕರ ಒಂದು ದಿವಸದ ವ್ಯವಸ್ಥೆಯನ್ನು ಮಾಡಿತ್ತು. ಬೆಳಗಿನ ಜಾವ 7:30 ಗಂಟೆಗೆ ಮನೆಯ ಮೇಲ್ಗಡೆ ತಂದು ಅಲ್ಲಿ ಮನೆಯಿಂದ ತೀರ್ಥ ಎಲ್ಲ ಹಾಕಿ ಮನೆಯವರು ಕುಟುಂಬಿಕರು ಮತ್ತು ನಾವೆಲ್ಲ ಒಟ್ಟಿದ್ದು ಅಲ್ಲಿ ತೀರ್ಥ ಎಲ್ಲ ಹಾಕಿದ ನಂತರ ಮತ್ತು ಅಂತ್ಯ ದರ್ಶನಕ್ಕಾಗಿ ಕೆಳಭಾಗದಲ್ಲಿ ಇಟ್ಟು ನೀವೆಲ್ಲ ನಡೆದಿರಿ. ಮತ್ತು ಅವರದೊಂದು ಆಸೆ ಇತ್ತು, ಅವ್ರಿಗೆ ಯಾವಾಗಲೂ ಹೇಳ್ತಾ ಇದ್ದರಂತೆ, ಪತ್ತುಮಡಿ ನಂದು ಮೂಲ ಸ್ಥಾನ, ಎಂಥದಿದ್ದರೂ ನಂದು ಚಹಾದ ಅಂಗಡಿ ಅಲ್ಲಿದ್ದೆ ಫಸ್ಟ್, ನಾನು ಅಲ್ಲಿಯೇ ಒಂದು ಬದಿಯಲ್ಲಿ ಚಹಾದ ಅಂಗಡಿ ಶುರುವಿನ ಆರಂಭದ ನನ್ನ ನೆನಪು ಯಾವಾಗಲಿದೆ, ಅದನ್ನು ಮರೀಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದರಿಂದ ಅಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡಿ ಮತ್ತು ತುಂಬ ಜನ ಎಲ್ಲ ಹೋಗಿದ್ದೀವಿ. ಈಗ ಈ ವೇದಿಕೆಯಲ್ಲಿ ಸಾರ್ವಜನಿಕ ಶ್ರದ್ಧಾಂಜಲಿ ಮಾತುಗಳ ಮುಖೇನ ಅವರಿಗೆ ನುಡಿ ನಮನ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಕಲ್ಕೂರವರು ಮೊದಲಿಗೆ ಪ್ರಾರಂಭಿಸಿಕೊಳ್ಬೇಕು ವಿನಂತಿಸಿ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದ ಕೃಷ್ಣ ಮಂದಿ ಜಗತ್ತು ಶ್ರೀ ಗುರುದೇವರು. ತವಳವನಾಡಿನ ಸಂಪದ್ಭರಿತ ಕೃಷಿ ಭೂಮಿಯ ಕುಟುಂಬದಲ್ಲಿ ಪತ್ತುಮಡಿ ಎಂದರೆ ಗೊತ್ತಾಗ್ತದೆ, ಒಂದು ದೊಡ್ಡ ವ್ಯವಸಾಯಸ್ಥರ ಜಮೀನ್ದಾರಿಕೆಯ ಒಂದು ಕುಟುಂಬ ಅಂತ. ಲ್ಯಾಂಡ್ ರಿಫಾರ್ಮ್ ಭೂ ಮಸೂದೆಯ ನಂತರದಲ್ಲಿ ನಡೆದಂಥ ಅನೇಕ ಸ್ಥಿತ್ಯಂತರಗಳ ವ್ಯವಸ್ಥೆಗಳಲ್ಲಿ ಅಲ್ವೇ ಇವರ ಕುಟುಂಬವು ಅದೇ ರೀತಿಯ ಒಂದು ಬಾಧೆಯೋ ಅಥವಾ ವರವೋ ಅದಕ್ಕೊಳಗಾಯಿತು. ಅವರ ಆಗಿನ ಬದುಕಿನ ಸಂಭ್ರಮದ ಚಿಂತನೆ ನನಗೆ ಅರಿವಾದದ್ದು ಪಡಾರು ಮಹಾಬಲೇಶ್ವರ ಭಟ್ರಿಗೆ ಕಾರಂತ ಪ್ರಶಸ್ತಿ ಅಂತ ನಾವು ಯಾವಾಗ ಘೋಷಣೆ ಮಾಡಿದ್ದು, ಅವರು ಅಲ್ಲಿಯೇ ಇನ್ನೊಂದು ಪಕ್ಕದ ಜಮೀನ್ದಾರಿ ವ್ಯವಸ್ಥೆಯಲ್ಲಿದ್ದವರು, ತೋಟದವರು, ಹವ್ಯಕ ಜನಾಂಗದವರು. ಅವರಾದರೆ ಇವರು ಕೋಟ ವ್ಯವಸ್ಥೆಯವರು. ಅಲ್ಲಿ ಇವರಿಗೆ ಅವರ ಬಗ್ಗೆ ಬಹಳ ಗೌರವ. ಕೋಟೆ ಶಿವರಾಮ್ ಕಾರಂತರು ಕಾರಂತ ಕಾದಂಬರಿ ಬರೀಬೇಕಾದ್ರೆ ಅವರ ಮನೆಯಲ್ಲಿ ಇದ್ದು ಬರುತ್ತಿದ್ದಂತೆ. ಅಲ್ಲಿ ಮನೆಯಲ್ಲಿ ಇದ್ದು ಹಳ್ಳಿ ಮನೆ, ಸುತ್ತಮುತ್ತ ತೋಟಗಳು, ಗುಡ್ಡೆ, ಕಾಡು, ಮಂಚಿ ಅಂತ ಹೇಳಿದರೆ ಆ ಗ್ರಾಮ ಇವತ್ತಿಗೂ ಸಸ್ಯಶ್ಯಾಮಲೆಯ ಊರದು. ಅದನ್ನು ಅವ್ರು ನೆನಪಿಸಿ ಕಲ್ಕೋರ್ರೆ ಅವರಿಗೆ ಕೊಡ್ತಾ ಇರುವಂಥದ್ದು ಬಹಳ ಸಂತೋಷ ಇದೆ. ಶಿವರಾಮ್ ಕಾರಂತರು ಬಂದರೆ ಅಲ್ಲಿ ನಾವೆಲ್ಲ ಹೋಗ್ತಾ ಇತ್ತು, ನೋಡ್ತಿತ್ತು. ಒಂದು ಅವರ ಕುಟುಂಬವನ್ನು ಸಂಭ್ರಮವನ್ನು ನೋಡಿದ್ದೇವೆ, ಇನ್ನೊಂದು ಬಿ ವಿ ಕಾರಂತರ ಸಂಭ್ರಮವನ್ನು ನೋಡಿದ್ದೇವೆ. ಬಿ ವಿ ಕಾರಂತರು ಅಲ್ಲಿಯೇ ಮಂಚಿಯವರು ಅಲ್ವಾ, ಅಲ್ಲಿಯೇ ಮಂಚಿಯವರು. ಅವರ ರಂಗಸ್ಥಳದ ಪ್ರಯೋಗಗಳು ಅಂದರೆ ಒಟ್ಟಾರೆ ಆ ಪ್ರದೇಶ ಕೃಷಿ ಮತ್ತು ಋಷಿ ಜೀವನ
ಯಕ್ಷಗಾನದ ತವರೂರದು. ದೊಡ್ಡ ದೊಡ್ಡ ಇಂತಹ ಎಲ್ಲ ದೊಡ್ಡ ದೊಡ್ಡ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಭಾಗವತರಿರ್ಬೋದು, ಅರ್ಥಧಾರಿಗಳಿರ್ಬೋದು, ಯಜಮಾನಿಕೆಯವರಿರ್ಬೋದು, ಇವರೆಲ್ಲರ ಸ್ಥಳ. ಭಜನೆಗಳಿಗೆ ಮತ್ತು ಸುಗಮ ಸಂಗೀತವು ಗಾಯನಗಳಿಗೆ ಬಹಳ ಗಟ್ಟಿಯಾದ ಪ್ರದೇಶ. ಈಗಾಗಲೇ ಹೊಳ್ಳರು ಪ್ರಾರ್ಥನೆ ಅಂತ ಹೇಳಿದಾಗ ಒಂದು ಭಾವಗೀತೆಯನ್ನು ಇವತ್ತಿನ ಸಂದರ್ಭಕ್ಕೆ ಸರಿಯಾಗಿ ಎಷ್ಟು ಚೆನ್ನಾಗಿ ನಮಗೆ ಮಾರ್ಮಿಕವಾಗಿ ಮನಮುಟ್ಟವಾಗಿ ಹೇಳಿದ್ರು ನೋಡಿ. ಅದು ಆ ಮಣ್ಣಿನ ಗುಣ, ಆ ಮಣ್ಣಿನ ಗುಣ. ತುಂಬ ಜನರನ್ನು ನಾನು ನೋಡಿದ್ದೇನೆ ಸಾಹಿತ್ಯ ಪರಿಷತ್ತಲ್ಲಿರುವಾಗ. ಇಂದಿಗೂ ಬಿ ವಿ ಕಾರಂತರನ್ನು ಸುತ್ತಮುತ್ತಲವರು ಕುಟುಂಬದವರೆಲ್ಲ ಸೇರಿಕೊಂಡಲ್ಲಿ ಊರಿನವರೆಲ್ಲರೂ ಅವರ ಕುಟುಂಬದವರು ಸೇರಿಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಾರೆ ವರ್ಷಕ್ಕೊಂದು ಬಾರಿ ಆ ಶಾಲೆಯನ್ನು ಉಳಿಸ್ಕೊಂಡು. ನಮ್ಮದು ಇದೇ ಪ್ರದೇಶದ ಆಚಾರ್ಯರು ಅಂತ ಇದ್ದರು. ಅದನ್ನು ನನಗೆ ಸೂರ್ಯನಾರಾಯಣರೇ ಹೇಳಿದ್ದು. ಭಾಗಮಂಡಲಕ್ಕೆ ಭಂಡಾರ ಮಳೆಗಾಲ ಶುರುವಾದಾಗ ಅಲ್ಲಿ ಆಭರಣ ಬಂದು ಇಲ್ಲಿ ಇರುವುದಂತೆ, ಮತ್ತೆ ಭಂಡಾರ ಇಲ್ಲಿಂದ ಅಲ್ಲಿಗೆ ಹೋಗುದಂತೆ ಮಳೆಗಾಲ ಮುಗಿದ ನಂತರ. ಬಹುಶಃ ಅದು ನಡೆದಾಡುವ ದಾರಿಗೆ ಅದು ಹತ್ತಿರದ ಪ್ರದೇಶ ಇರಬೇಕು. ನನಗೆ ಅದರ ಬಗ್ಗೆ ಹೆಚ್ಚು ಭೂಭಾಗ ಗೊತ್ತಿಳಿದ್ರು. ಅಂದರೆ ದೇವತಾರಾಧನೆ, ದೈವಾರಾಧನೆ, ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲದರ ಒಂದು ವ್ಯವಸ್ಥೆ. ಅದು ಭೂಮಸೂದೆಯ ನಂತರದ ಒಂದರ್ಥದ ಸ್ಥಿತ್ಯಂತರದ ವ್ಯವಸ್ಥೆಯಲ್ಲಿ ಬಹುಶಃ ದಾವಣಗೆರೆ ಜನತಾ ಆ ವ್ಯವಸ್ಥೆಯ ಹೋಟೆಲ್ನ ಅವರಿಂದ ಮಾರ್ಗದರ್ಶನದ ನೆಲೆಯಲ್ಲಿ ಅವರು ತನ್ನ ಬದುಕನ್ನು ಅಲ್ಲಿಯೇ ಪ್ರಥಮವಾಗಿ ಹೋಟೆಲ್ ನಡೆಸಿದ್ರಂತೆ. ವೆಂಕಟೇಶ್ವರ ಭವನ ಅಲ್ವಾ ಏನೋ ಅಲ್ಲಿ ಮೇಲ್ಗಡೆಯಲ್ಲಿ. ಸಂತೆಗೆ ಹೋಗಿ ಸೋಜಿ ವ್ಯಾಪಾರ ಮಾಡ್ತಿದ್ರಂತೆ ಅವರು. ಸೋಜಿ ವ್ಯಾಪಾರ ನೀವು ನೋಡಿ, ನಮ್ಮ ರಘುನಾಥ ಸ್ವಾಮೀಜಿಯವರ ತಂದೆಯವರೆಲ್ಲ ಸಂತೆಗೆ ಹೋಗಿ ಚೌಳಿಗಳು ವ್ಯಾಪಾರ ಮಾಡ್ತಿದ್ರಂತೆ. ಸುಮ್ಮನೆ ಒಬ್ಬ ಮನುಷ್ಯ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಆ ಥರದ ಶ್ರಮ ಜೀವನದೊಂದಿಗೆ ಬದುಕನ್ನು ಕಟ್ಟಿಕೊಂಡಂಥ ಜನರವರೆಲ್ಲ. ಅವರು ಚೌಳಿಕೋಡು ಸ್ವಾಮೀಜಿಗಳಂತಲೇ ಕರೀತಿದ್ದದ್ದು ನೆನಪಿದ್ದಾನೆ. ಇವರು ಸೋಜಿ ವ್ಯಾಪಾರ ಸಂತೆಗೆ ಹೋಗಿ. ನಂತರ ದಾವಣಗೆರೆ ಪ್ರಥಮ ಇವತ್ತಿನ ವ್ಯಾವಹಾರಿಕವಾದಂಥ ಹೋಟೆಲ್ನ ಆಧುನಿಕ ಸ್ಪರ್ಶದೊಂದಿಗೆ, ಬಿಸಿ ಬಿಸಿಯಾದಂಥ ಇಡ್ಲಿಯೊಂದಿಗೆ, ವಡೆಯೊಂದಿಗೆ, ಆ ಬೆಂಗಳೂರು ಮಾದರಿಯ ಹೋಟೆಲ್ನ ಉಡುಪಿ ಸಂಪ್ರದಾಯದ ಆಹಾರವನ್ನು ಆರಂಭ ಮಾಡಿದ್ದವರು ಶೆರೂನ್ ಹೋಟೆಲ್ ಕುಂದಾಪುರದಲ್ಲಿ. ಆವಾಗದು ಸುಮಾರು 45-50 ವರ್ಷದ ಹಿಂದೆ ಕಾಣ್ತದಲ್ವ ಜೋಶಿಯವರದು. ಭಾಳ ದೊಡ್ಡ ಹೆಸರದು. ಅತ್ಯುತ್ತಮವಾದ ಆಹಾರ. ಶೆರೂನ್ ಹೋಟೆಲ್ ಏನಾದರೂ ಅದು ಎಲ್ಲರಿಂದ ಮಾನ್ಯವಾದದಕ್ಕೆ ಇದ್ದರೆ ಅದಕ್ಕೆ ಕಾರಣ ಇವರ ವೆಜಿಟೇರಿಯನ್ ರೆಸ್ಟೋರೆಂಟ್. ಒಂದು ಲಾಡ್ಜಿಂಗ್, ಅದು ಒಂದು ವಸತಿ ಗೃಹ, ಅದು ಮೇಲೆ ಬರಬೇಕಾದ್ರೆ ಆಹಾರ ಒಳ್ಳೆದಿದ್ದರೆ ಮಾತ್ರ ಅದು ಮೇಲೆ ಬರ್ತದೆ. ಹರಿಕೃಷ್ಣರಿಗೆ ಅದು ಸಂಪೂರ್ಣ ಗೊತ್ತಿರಬೇಕು ಅಲ್ವಾ ಶೆರೂನ್ ಹೋಟೆಲ್ನಲ್ಲಿ. ತದನಂತರದಲ್ಲಿ ಸಹಜವಾಗಿ ಹೋಟೆಲ್ ಮಾಲೀಕರಿಗೆ ವ್ಯಾಪಾರ ಜಾಸ್ತಿ ಆಗುವಾಗ ಸ್ವಲ್ಪ ಬಾಡಿಗೆ ಜಾಸ್ತಿ ಬೇಕಂತ ಕಾಣ್ತದೋ ಏನೋ, ಅದೇನೋ ಕಾರಣಗಳಿರ್ಬೋದು. ಕಿದಿಯೂರು ಹೋಟೆಲ್ ಹೊಸತಾಗಿ ಆರಂಭವಾಯಿತು. ಕಾರಣಕ್ಕೆ ಗೊತ್ತಿರಬೇಕು, ನಾವೆಲ್ಲ ವಿದ್ಯಾರ್ಥಿಗಳು. ಆ ಬಿಸಿ ಬಿಸಿ ಇಡ್ಲಿ ತಿನ್ನಲಿಕ್ಕೆ ಕಿದಿಯೂರು ಹೋಟೆಲ್ಗೆ ಮಸಾಲೆ ದೋಸೆ ತಿನ್ನಲಿಕ್ಕೆ ನಾವು ಹೋಗ್ತಿದ್ದದ್ದು ನೆನಪು. ಎಷ್ಟು ವರ್ಷಗಳ ಕಾಲ ಕಿದಿಯೂರು ಹೋಟೆಲ್ ಮೇಲೆ ಬಿದ್ದದಿದ್ದರೆ ಭುವನೇಂದ್ರ ಕಿದಿಯೂರು ಅವಾಗ ಅವರು ಹೊರದೇಶದಲ್ಲಿದ್ದರು. ಅದಕ್ಕೆ ಕಾರಣ ಅಲ್ಲಿಯ ಜನತಾ ಹೋಟೆಲ್ ಸೂರ್ಯನಾರಾಯಣ ಸ್ವತಃ ಅವರೇ. ಮೊನ್ನೆ ತನಕ ನಾವು ಅವರನ್ನು ಹೇಗೆ ಕಾಣ್ತಿತ್ತು ಹಾಗೆ ಅಲ್ಲಿ ನಾವು ಕಾಣ್ತಿತ್ತು. ನಾನು ಆಗದಿಂದ ಶೆರೂನ್ ಹೋಟೆಲಿಂದ ನಾನು ಅವರಿಗೆ ಮಿತ್ರ. ಸ್ವಲ್ಪ ನಾವು ತಿರುಗುವ ಸ್ವಭಾವದವರಲ್ಲ. ಅಲ್ಲಿಂದ ಅವರ ಪಯಣ ಬಹುಶಃ ಅಲ್ಲಿಯೂ ಅದೇ ಕಾರಣಗಳಿರ್ಬೋದು. ವ್ಯಾಪಾರ ಜಾಸ್ತಿ ಆದುಕೊಂಡು ಸ್ವಲ್ಪ ಕಟ್ಟಡದ ಮಾಲೀಕರಲ್ಲ. ಶ್ಯಾಮ್ ಪ್ಲಾಜಾ ಕೇಸರ ರಸ್ತೆಗೆ ಪಾದಾರ್ಪಣೆ ಆಯಿತು ಅವರದು. ಇದೊಂದು ಕ್ರಾಂತಿ ಇದು ಮಂಗಳೂರಿನಲ್ಲಿ. ಮೊದಲು ನಮಗೆ ವುಡ್ಲ್ಯಾಂಡ್ಸ್, ಕೃಷ್ಣ ಭವನ, ಮೋಹಿನಿ ವಿಲಾಸ. ಇವತ್ತು ಕೃಷ್ಣ ಭವನ, ಮೋಹಿನಿ ವಿಲಾಸಗಳೆಲ್ಲ ಕಣ್ಮರೆಯಾಗಿದೆ. ಕೃಷ್ಣ ಭವನ ಊಟದ ಹೋಟೆಲ್ ಉಳಿಸ್ಕೊಂಡಿದ್ದಾರೆ ಶ್ರೀನಿವಾಸ ರಾಯರು ಇವತ್ತಿಗೆ. ಬಹುಶಃ ಇಲ್ಲಿಯ ಪತ್ತುಮುಡಿಯ ಅಲ್ಲ, ಇದರ ಶ್ಯಾಮ್ ಪ್ಲಾಜಾದ ಜನತಾ ಡಿಲೆಕ್ಸ್ ಆವಾಗ ಮಂಗಳೂರಿನ ಅತ್ಯಂತ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳು ಕುಟುಂಬ ಸಮೇತರಾಗಿ ಸ್ವಲ್ಪ ಗಟ್ಟಿ ಕಿಸೆಯವರು ಹೋಗ್ತಿದ್ದಂಥ ಸ್ಥಳ. ಅಷ್ಟು ಉತ್ತರ ಭಾರತದ ತಿಂಡಿಗಳು, ದಕ್ಷಿಣ ಭಾರತದ ತಿಂಡಿಗಳು. ಅಲ್ಲಿಯೂ ಸ್ವಲ್ಪ ಹೀಗೆ ಅದೆಲ್ಲ ಇರ್ಬೋದು. ಸ್ವಂತ ಕಟ್ಟಡಕ್ಕೆ ಅವರು ಕೊಡಿಯಾಲ್ಗೊತ್ತಿಗೆ ಪ್ರವೇಶ ಆಗುವಂಥ ಸಂದರ್ಭ ಬಂತು. ಸ್ವಲ್ಪ ಕಷ್ಟಪಟ್ಟರು ಆ ಕಾಲದಲ್ಲಿ. ಅಷ್ಟು ಸುಲಭದಲ್ಲಿ ಆ ಕೃಷಿಯ ಉತ್ಪತ್ತಿಯಿಂದ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಕೃಷಿ ಉತ್ಪತ್ತಿಯ ವ್ಯವಸ್ಥೆಗಳು ದೊಡ್ಡ ಕುಟುಂಬ ಇದ್ದ ಕಾರಣ ಅದೊಂದಷ್ಟು ಪಾಲ್ಪಟ್ಟಿಯಲ್ಲಿ
ಒಬ್ಬರಿಗೆ 50 ತೆಂಗಿನ ಮರ ಆದರೆ ಒಬ್ಬರಿಗೆ 100 ತೆಂಗಿನ ಮರ ಬದುಕು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವೂ ಇಲ್ಲ. ಇಲ್ಲಿ ಕೃಷಿ ಜೀವನ ಮಾಡೋರು ಇನ್ನೂ ಇದ್ದಾರೆ ಇಲ್ಲಿ. ಅಲ್ಲಿಂದ ಪತ್ತುಮುಡಿ, ಬಹುಶಃ ಅಲ್ಲಿಂದ ಅವರ ಯಶೋಗಾಥೆ ಕಷ್ಟದಿಂದ ಸ್ವಲ್ಪ ಮುಂದಕ್ಕೆ. ಅಲ್ಲಿ ಸ್ವಲ್ಪ ತುಂಬ ಕಷ್ಟಪಟ್ಟರು ಅವರು, ಬ್ಯಾಂಕಿನ ಸಾಲ ಅದು ಇದು ಅಂತ ಹೇಳ್ಕೊಂಡು ಎಲ್ಲದರಿಂದ ಮೇಲೆ ಬಿದ್ದರು. ತದನಂತರ ಇವತ್ತು ಮಂಗಳೂರಿನಲ್ಲಿ 5 ಸ್ಟಾರ್ ಹೋಟೆಲ್ನ ವ್ಯವಸ್ಥೆ ಆಗಬೇಕೆನ್ನುವಂಥ ಚಿಂತನೆ ಬಿಟ್ಟರೆ, ಯಾಕಂದರೆ ಕೆಲವು ಸರ್ಕಾರಿ ವ್ಯವಸ್ಥೆಯಲ್ಲೂ ಖಾಸಗಿ ವ್ಯವಸ್ಥೆಯಲ್ಲೂ 5 ಸ್ಟಾರ್ ಹೋಟೆಲ್ ಇಸ್ ದ ಓನ್ಲಿ ವೆನ್ಯೂ ಪಾಯಿಂಟ್ ಅಂತ ಇರ್ಬೋದು ಅಲ್ವಾ, ನಾವೆಲ್ಲ ನೋಡಿದವರು. ಬಿಟ್ಟರೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹಿಡಿದು ಬೆಂಗಳೂರಿಂದ ನಾವು ಯಾವುದಾದ್ರೂ ಅತಿಥಿಗಳು, ಮಂತ್ರಿ ಮಾಗಧರು, ದೊಡ್ಡ ದೊಡ್ಡ ಸಾಹಿತಿಗಳು ಬರೆದಿದ್ದರು, ಪತ್ತುಮುಟಿಯವರ ಆಹಾರ ಅದರ ಅರ್ಥ ಉಳಿದದ್ದು ಇದು ಅಂತಲ್ಲ ಅಂತ ಹೇಳಿದರೆ ಯಾವುದೇ ಸದ್ದು ಗೊದ್ದಲವಿಲ್ಲದೆ ಸಂಭ್ರಮ ಪಡ್ತಿರುವಂಥ ಒಂದು ಸ್ಥಳವಾಗಿ, ಯಾವುದೇ 5 ಸ್ಟಾರ್ 10 ಸ್ಟಾರ್ ಬ್ರ್ಯಾಂಡ್ ಇಲ್ಲದೆ ಎಲ್ಲರಿಂದ ಮಾನ್ಯವಾದಂಥ ಆಹಾರ ಪದ್ಧತಿ, ನಮ್ಮ ಉಡುಪಿಯ ಆಹಾರ ಪದ್ಧತಿ, ನಮ್ಮ ತುಳು ತವಳವ ಸಸ್ಯಾಹಾರಿ ಆಹಾರ ಪದ್ಧತಿಯನ್ನು ಅದರ ಛಾಪು ಮೂಡಿಸಿದಂಥ ದೊಡ್ಡ ಕೀರ್ತಿ ಮಂಗಳೂರಿಗೆ ಆ ಮುಖೇನ ಇತ್ತು ಹಿಂದೆ ಒಂದು ಕಾಲದಲ್ಲಿ. ತಾಜ್ ಮಹಲ್ ಹಾಗೆ ಪಬ್ಬಸ್ ಅದು ಬೇರೆ ಬೇರೆ ರೀತಿ ಇದಾದರೆ, ಮದುವೆ ಊಟದ ರೀತಿಯ ಸಂಭ್ರಮ ಈಗಲೇ ಹೇಳಿರ್ಬೋದು. ಮೆಣಸಿನಕಾಯಿಂದ ಹಿಡಿದುಕೊಂಡು ಪಲ್ಯದಿಂದ ಮೊದಲುಕೊಂಡು ಅದರ ಜೊತೆಗೆ ಪೂರಿಯಿಂದ ಹಿಡಿದುಕೊಂಡು ಪಲಾವ್ ತನಕ, ಗೋಬಿ ಮಂಚೂರಿಯಿಂದ ಪ್ರೊಗದೂನ್ ತನಕ, ಅದರ ಜೊತೆಗೆ ಹತ್ತಿರದಲ್ಲಿ ಬಂದು ನಿಂತು ಸರಿಯಾಗಿದಲ್ವ ಅಂತ ಕೇಳುವಂಥ ನಗುಮೊಗದ ಸೇವೆ. ಕೊನೆಯ ಕ್ಷಣದಲ್ಲಿ ನಮಗೆ ಮನೆಗೊಂದು ಕಳಿಸಿಕೊಡ್ಬೋದು ಹೇಳಿದರು, ಅವರ ಸುತ್ತಮುತ್ತಲು ಅವರು ನೌಕರರನ್ನು ಇಟ್ಟುಕೊಂಡಂಥ ರೀತಿ ಮಾಣಿ ಅಂತ ತಿಳ್ಕೊಂಡೆ. ಅವರು ಒಂದು ಕೌಟುಂಬಿಕ ರೀತಿಯಲ್ಲಿ ಅವರು ನೌಕರರು, ಯಾವ ನೌಕರರು ಅವರ ಜೊತೆಯಲ್ಲಿದ್ದವರು ಬದುಕಿನಲ್ಲಿ ಕೆಳಸ್ತರಕ್ಕೆ ಹೋಗಲಿಲ್ಲ, ಎಲ್ಲರೂ ಮೇಲಕ್ಕೆ ಹೋದದ್ದು. ಕಾರಂತರಿಗೆ ಭಾಳ ಚೆನ್ನಾಗಿ ಗೊತ್ತದ್ದು. ಅಷ್ಟು ಚೆನ್ನಾಗಿ ಅವರು ಎಲ್ಲರನ್ನು ಬಹಳ ಚೆನ್ನಾಗಿ ಇವತ್ತಿಗೂ ಅವರಿಂದ ಯಾರಿದ್ದಾರೆ ಅವರೆಲ್ಲರನ್ನು ಪೋಷಿಸಿಕೊಂಡು ಮನೆ ಮಂದಿಯಂತೆ ಅವರು ಪೋಷಿಸಿಕೊಂಡು ಬಂದದ್ದನ್ನು ನಾವೆಲ್ಲ ಕಂಡಿದ್ದೇವೆ. ನಾನಂತೂ ನನ್ನ ವಿದ್ಯಾರ್ಥಿ ದೆಸೆಯಿಂದ ಇಂದಿನ ತನಕ ಸೂರ್ಯನಾರಾಯಣ ಜೊತೆಗೆ ಹೇಗಿದ್ದೀರ ಕಲ್ಕೂರು ಅಂತೇಳಿ ಆಗದಿಂದ ಅವರು ಕರೀತಿದ್ದದ್ದು. ಆರಂಭದಲ್ಲಿ ಪ್ರದೀಪ್ರೆ ಅಂತ ಕರೀತಿದ್ದು, ನಂತರ ಅದು ಕಲ್ಕೂರಾಗಿ ಪರಿವರ್ತನೆ ಆಯ್ತದು. ಅವರ ಮದುವೆ, ಮಗಳು ಸಣ್ಣ ಮಗುವಿನಿಂದ ನಮ್ಮ ಕೃಷ್ಣ ವೇಷಧಾರೆ ಅಲ್ವಾ, ಪೂರ್ಣಿಮಕ್ಕ ಕೃಷ್ಣ ವೇಷ ಹಾಕಿದವರು, CA ಓದಿದ್ದು, ಮದುವೆ ಆಯಿತು. ಸ್ವಲ್ಪ ಅವರಿಗೆ ತಡವಾಗಿ ಮಕ್ಕಳಾದದ್ದು ಆವಾಗ ಮದುವೆ ಆದ ನಂತರ. ಇದೆಲ್ಲದರ ಸವಿ ನೆನಪನ್ನು ನಾನು ಮೆಲುಕು ಹಾಕಿಕೊಡ್ತಾ, ಅಂದಿನ ಸೂರ್ಯನಾರಾಯಣ ರಾಯರ ನಗೆ ಹೇಗಿತ್ತು ಕೊನೆಯ ಕ್ಷಣ ತನಕ ಅದೇ ನಗೆ. ಸ್ವಲ್ಪ ಅನಾರೋಗ್ಯದಿಂದ ಅವರ ಮುಖಭಾವದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾದದಿದ್ದರೂ ಬದುಕಿನ ಜೀವನ ಉತ್ಸಾಹದಲ್ಲಿ ಯಾವತ್ತೂ ಅವರು ಹಿಂದೆ ಹೆಜ್ಜೆ ಇಟ್ಟವರಲ್ಲ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಬ್ರಾಹ್ಮಣ್ಯ, ಹಿಂದುತ್ವ, ರಾಷ್ಟ್ರೀಯತೆ ಈ ಎಲ್ಲ ನೆಲೆಗೆ ತನ್ನದೇ ಆದಂಥ ಬದ್ಧತೆಯೊಂದಿಗೆ ಬದುಕನ್ನು ಸಾಗಿಸಿದವರು. ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರಲ್ಲಿ ಹೋಗಲಿ, ಸಾಹಿತ್ಯ ಪರಿಷತ್ತರ ಹೆಸರಲ್ಲಿ ಹೋಗಲಿ, ಬ್ರಾಹ್ಮಣ ಸಂಘದ ಹೆಸರಲ್ಲಿ ಹೋಗಲಿ, ರಾಷ್ಟ್ರೀಯ ಭಾವೈಕ್ಯದ ನೆಲೆಯಲ್ಲಿ ಹೋಗಲಿ, ಯಾವುದನ್ನು ಹೋದರೂ ಯಾರನ್ನೂ ಅವರು ಯಕ್ಷಗಾನ ಇರ್ಬೋದು, ಭೂತಕೋಲರು ಖಾಲಿ ಕೈಯಲ್ಲಿ ಕಳಿಸಿದವರು ಸೂರ್ಯನಾರಾಯಣ ರಾಯರು ಅಲ್ಲ. ತನ್ನ ಕೈಲಾದದ್ದನ್ನು ಹಾಗಂತೇಳಿ ಎಲ್ಲಿ ಹೇಳಿ ಕೇಳಿ ತಿರುಗುವವರು ಅಲ್ಲ, ತಿರುಗಿದವರು ಅಲ್ಲ, ಅತಿಥಿಯಾಗಿ ಬರಲಿಕ್ಕೆ ಪುರುಸೋದಿದ್ದವರು ಅಲ್ಲ. ಊಟದ ವ್ಯವಸ್ಥೆ ಇದ್ದರೆ ಸೂರ್ಯನಾರಾಯಣ ರಾಯರಲ್ಲಿ ಹೋಗಿ ಬಂದರು. ಮದುವೆ ಮನೆಗಳ ವ್ಯವಸ್ಥೆಗೆ ಮಾಡಿದಾಗ ಸಂಪ್ರದಾಯಬದ್ಧ ಊಟದ ವ್ಯವಸ್ಥೆಯನ್ನು ಅಷ್ಟೇ ಚೆನ್ನಾಗಿ ಅವರು ನಡೆಸ್ತಾ ಇದ್ದರು. ಅಷ್ಟೇ ಅಲ್ಲದೆ ಆ ವೃತ್ತಿಯಲ್ಲಿ ತೊಡಗಿಸಿಕೊಂಡವರು ಎಲ್ಲರ ಜೊತೆಗೆ ನಮ್ಮ ರವಿ ಭಟ್ ಕ್ಯಾಟರರ್ಸ್ ಯಾವಾಗಲೂ ಹೇಳಿಕೊಂಡು ಅದೇನಾದರೂ ಇದ್ದರೆ ಅವ್ರ ಹತ್ರ ಕೇಳಿದ್ರೆ ಅವರಿಗೆ ಬೇಕಾದೆಲ್ಲ ಅವರು ಆ ಥರದ ಒಂದು ವಿಶೇಷ ವ್ಯಕ್ತಿತ್ವ. ಹೋಟೆಲ್ ಅಸೋಸಿಯೇಷನಲ್ಲೂ ಸಾಕಷ್ಟು ಅವರು ಕೆಲಸ ಮಾಡಿ ಅದಕ್ಕೆ ಶಕ್ತಿ ಕೊಟ್ಟವರಾಗಿದ್ದಾರೆ. ಬಂಧುಗಳೇ, ತನ್ನ ಬದುಕಿನ ಹಿಂದಿನ ಬಿಡದೆ ಊರಿನ ಪಾರಂಪರಿಕ ಮನೆಯ ಯಾವತ್ತೂ ಧಾರ್ಮಿಕ ವಿಧಿವಿಧಾನಗಳಲ್ಲಿ
ನವರಾತ್ರಿಯಿಂದ ಹಿಡಿದುಕೊಂಡು ಎಲ್ಲದರಲ್ಲೂ ಅವರು ತೊಡಗಿಸಿಕೊಳ್ತಾರೆ. ಪರಿವರ್ತಿಸಿದ್ದನ್ನು ನಾನು ಮೊನ್ನೆ ಅವರ ಅಂತ್ಯಕ್ರಿಯೆಯ ದಿವಸಗಳಲ್ಲಿ ನಾನು ಕಂಡೆ. ಅದನ್ನು ಅದ್ಭುತವಾಗಿ ತೋಟದ ರಚನೆ. ತಾನು ಇಲ್ಲಿ ವಿಶ್ರಾಂತಿ ಜೀವನ ಮಾಡಬೇಕು ಅಂತೇಳಿ ಕಟ್ಟಿದಂಥ ಸುಂದರವಾದ ಮನೆ, ಆ ಪರಿಸರ, ಯಾವುದೇ ಕಳೆಗಳು ಇಲ್ಲದಂಥ ಸುಂದರವಾದಂಥ, ಬುಲ್ಡೋಜರ್ JCBಯ ಸ್ಪರ್ಶವನ್ನು ಹೆಚ್ಚು ಮಾಡದಿದ್ದಂಥ ತೋಟ, ಇದು ಅವರ ಬದುಕು. ಖಾಲಿ ಒಂದು ಪ್ಯಾಂಟ್ ಶರ್ಟ್ ಅಷ್ಟೇ, ದೊಡ್ಡ ಮಡಿಯ ಹಾಗೆ ಇರಲಿಲ್ಲ. ಆದರೆ ವೈದಿಕ ವೃತ್ತಿಗೆ, ವೈದಿಕರಿಗೆ ಅವರು ಕೊಡುತ್ತಿದ್ದಂಥ ಮಾನ್ಯತೆಯನ್ನು ನಾನು ಕಂಡಿದ್ದೇನೆ. ನಾನು ವಿಶೇಷ ವ್ಯಕ್ತಿತ್ವದ, ಓರ್ವ ನಗುಮೊಗದ, ನಿರ್ಮಲ ಮನಸ್ಸಿನ, ಆಡಂಬರವಿಲ್ಲದ, ಒಂದು ರೀತಿಯ ಅಹಮ್ಮದು ಇದು ಯಾವುದು ಈಗೋ ಇಂಥದ್ದು ಹೇಳ್ತಾರಲ್ಲ, ಅದು ಯಾವುದೂ ಇಲ್ಲದಂಥ ವಿಶಿಷ್ಟ ವ್ಯಕ್ತಿತ್ವದ ಒಂದು ಒಳ್ಳೆಯ ಕಾರ್ಯಕ್ರಮ ಟಿವಿಯ ನೇರ ಪ್ರಸಾರದಲ್ಲಿ ಇದರಲ್ಲಿ ಯಾವುದಾದ್ರೂ ಬಂದರೆ, ನಮ್ಮ ಭಾಷಣವು, ಯಕ್ಷಗಾನದ ಅರ್ಥಗಾರಿಕೆಯು, ಒಳ್ಳೆಯ ನಾಟಕವು, ಅದು ಹೇಳಿ ಮರುದಿವಸ ಹೇಳಲಿಕ್ಕೆ ಒಳ್ಳೆಯದಾಗಿದೆ ಆಯ್ತಾ ನಿಮ್ಮದು ಮಾತು, ನಿನ್ನೆದು ನಿಮ್ಮ ಕಾರ್ಯಕ್ರಮ ಚೆನ್ನಾಗಾಗಿದೆ ಅಲ್ವಾ, ಒಂದಾದರೂ ಅದರ ಬಗ್ಗೆ ಉಲ್ಲೇಖ, ಸ್ವಲ್ಪ ಅವರು ಜಾಸ್ತಿ ಮಾತಾಡಿದ್ರಲ್ಲ, ಇದೆಲ್ಲದರ ಒಂದು ರೀತಿಯ ವಿಮರ್ಶೆ ಅವರಲ್ಲಿತ್ತು. ಎಲ್ಲ ರಾಜಕಾರಣಿಗಳಿಗೂ ಬೇಕಾದವರು ಅವರನ್ನು ಹೇಗೆ ತಮದೂಗಿಸ್ಕೊಳ್ಬೇಕು ಅದೆಲ್ಲ ಅವರಿಗೆ ಚೆನ್ನಾಗಿ ಅರಿವಿತ್ತು. ಎಲ್ಲ ಧರ್ಮದವರು ಸ್ವಲ್ಪ ಮಟ್ಟಿಗೆ ಆರೋಗ್ಯಕರವಾದಂಥ ಪುಷ್ಕಳ ಎಲ್ಲ ವೃತ್ತಿಯವರು, ವಕೀಲ ವೃತ್ತಿಯಿಂದ ಹಿಡಿದುಕೊಂಡು ಎಲ್ಲರೂ ಬೇಕಂತಿದ್ರೆ ಪತ್ತುಮುಡಿಗೆ ಹೋಗ್ತಾ ಇದ್ದ ನೆನಪು. ನಾವಿಷ್ಟೇ ಹೇಳುವಂಥದ್ದು, ನಾವು ನೆನಪಿಸ್ಕೊಳ್ಬೋದು ಅಷ್ಟೇ. ನನಗೆ ಮೊನ್ನೆ ಅಂತ್ಯಕ್ರಿಯೆಯ ವ್ಯವಸ್ಥೆಗೆ ಹೋದಾಗ ಅವರು ತೀರಿ ಹೋಗುವ 3 ದಿವಸದ ಮೊದಲು, 4 ದಿವಸದ ಮೊದಲು ಫೋನ್ ಮಾಡಿದೆ. ಕಾರಂತ ಕಾರ್ಯಕ್ರಮ ಬಂತು, ಯಾಕಂದರೆ ನನಗೆ ಅನಾರೋಗ್ಯ ಇರೋದು ಗೊತ್ತಿತ್ತು. ಈ ಬಾರಿ ಅದು ಬದಲಾವಣೆ ಮಾಡುವ, ಯಾಕಂದರೆ ಅವರು ಯಾವಾಗ ಪಡಾರು ಮಹಾಬಲೇಶ್ ಭಟ್ರೆ ಆದ ನಂತರ ಅದು ಕಾಯಂ ಜಾಗ ಆಯಿತು ನಮಗೆ, ಅದು ಕಾರಂತರ ಕಾರ್ಯಕ್ರಮ ಮಾಡಲಿಕ್ಕೆ ಅಲ್ವಾ ಬಳ್ಳ್ರೆ, ಅಲ್ಲೇ ಅಂತ. ಅಂದರೆ ಅದು ಅವರು ಇಲ್ಲೇ ಮಾಡಬೇಕು ಅಂತ ಅದೊಂಥರ ಆರ್ಡ್ರ್. ಅದು ನಮಗೊಂದು ರಥದಲ್ಲಿ ಅದು ನಮ್ಮನ್ನು ಕಟ್ಟಿ ಹಾಕಿತ್ತು. ಸಂಧ್ಯಾಪ ಇವರೆಲ್ಲ ಅಷ್ಟು ಖುಷಿ ಪಟ್ಟಿದ್ರು. ಡಾಕ್ಟರ್ ನಾ ಸೋಮೇಶ್ವರ್ ಎಷ್ಟು ಸಂತೋಷ ಪಟ್ಟಿದ್ದರು. ಬಂದ ಮಕ್ಕಳಿಗೊಂದು ಖುಷಿಯಾಗಿ ಆ ಉಪಹಾರ, ಮತ್ತೆ ಕಡೆಗೆ ಆಗುವಾಗ ಮಾಡಿ ಅದು ಯಾರಿದ್ದಾರೆ ಅವ್ರಿಗೊಂದು ಉಳಿದವರಿಗೆ ಒಂಚೂರು ಊಟ ಗೀಟ ಮಾಡಿ ಕಳಿಸಿ ಅಂತ. ನಮ್ಮ ಕೃಷ್ಣವೇಷದ ಪ್ರತಿ ವರ್ಷದ ಪತ್ರಕರ್ತರ ಒಂದು ಸಣ್ಣ ಸ್ನೇಹಕೂಟ ನಾವು ಯಾವಾಗಲೂ ಅಲ್ಲಿಯೇ ನಮ್ಮದು ಕಾಯಂ. ಅದಕ್ಕೆ ಬೇಕಾದದ್ದು ಎಂತ ಆಗಬೇಕಾಗಿಲ್ಲ. ಅದು ರಾಜಣ್ಣ ಹತ್ರ ಹೇಳ್ತೇನೆ, ಮುಗೀತು. 4 ದಿವಸದ ಹಿಂದೆ ಜೋಶಿಯವರಿಗೆ ಫೋನ್ ಮಾಡಿದಾಗ ಅವರು ಹೇಳಿದರು, ಸುರಿಗೆ ಏನೋ ಅವರಿಗೆ ಗೊತ್ತಿತ್ತು, ಸಂಶಯ ಇತ್ತು ತನ್ನ ಮೇಲೆ ಅವರ ಮೇಲೆ ಅವರಿಗೆ ಸಂಶಯ ಇತ್ತು. ಕಡೆಗೆ ಇಲ್ಲೇ ಮಾಡುವ ನಾನು LOCS ಪ್ರಾಂಶುಪಾಲ ಹತ್ರ ಎಲ್ಲ ಮಾತಾಡಿ ಎಲ್ಲವೂ ನಾವು ಶಾಲೆಗಳು ನಮ್ಮಲ್ಲೇ ಯಾಕೆ ಸ್ವಲ್ಪ ಬದಲಾವಣೆಗಳಿರಲಿ ಅಂತ ನಾನು ಮಾತಾಡಿ ಆಗೋದಿತ್ತು. ಬಟ್ ಇನ್ನು ಅವರಷ್ಟು ಹೇಳಿದಂತ ನಾನು ನಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಅವರು ಬರುವುದಿಲ್ಲ, ನನ್ನ ಹತ್ರ ಯಾರೂ ಬರಬೇಡಿ ಮಾತ್ರ, ನಾನು ಹೊರಗಡೆ ಮುಖ ತೋರಿಸುವ ಸ್ಥಿತಿಯಲ್ಲಿ ಇಲ್ಲ ಅಂದರೆ ಡಾಕ್ಟರ್ ಸ್ಟ್ರಿಕ್ಟಾಗಿ ಹೇಳಿದಾರಂತೆ. ಹಾಗೆ ಪುರಾಣಿಕರು ಬಂದರು ಸರಿಯಾಗಿ ಹಾಗೆ ಹೇಳಿದಾದರೆ ಮಾತಿನಲ್ಲಿ ತೊದಲುವಿಕೆ ಇರಲಿಲ್ಲ, ಸ್ಪಷ್ಟವಾಗಿತ್ತು ಮಾತು, ಸ್ಪಷ್ಟವಾಗಿತ್ತು. ಯಾವಾಗ ಹೊರಟ್ಟಿಯವರಿಗೆ ಅಂತ ಹೇಳಿದ ತಕ್ಷಣ ತುಂಬ ಸಂತೋಷಪಟ್ಟರು. ಹಾಗೆ ಒಳ್ಳೊಳ್ಳೆ ವ್ಯಕ್ತಿಗಳನ್ನೆಲ್ಲ ಹೋಟೆಲಿಗೆ ಕರ್ಕೊಂಡು ಬರ್ತಾ ಇದ್ದೀವಿ, ಅದು ಸಂತೋಷ ಆಯಿತು ನನಗೆ ಹೇಳಿದರು. ನಾ ಸೋಮೇಶ್ವರ್ ಬಂದಾಗ ಹಾಗೆ ಸಂಭ್ರಮಪಟ್ಟರು, ಸಂಧ್ಯಾಪ ಇವರಿಗೆ ಬಂದಾಗಲೂ ಹಾಗೆ ಸಂತೋಷಪಟ್ಟರು. ಅವರಿಗೊಂದು ನಮ್ಮ ಈ ಬಳಗ ಅಂತ ಹೇಳಿದರೆ ತುಂಬ ಸಂತೋಷ. ಈ ಥರ ಒಂದು ಸ್ನೇಹಜೀವಿಯಾಗಿದ್ದುಕೊಂಡಾದರೆ ಆಹ್ವಾನ ಪತ್ರಿಕೆ ದೀಪ ಪ್ರಜ್ವಲನ ಅವರದು ಅಂತ ನಾವು ಪ್ರಿಂಟ್ ಆದದ್ದು, ಆಹ್ವಾನ ಪತ್ರಿಕೆ ಹೊರಗಡೆಯೂ ಹಾಕಿ ಆಗಿತ್ತು. ಕೊನೆ ಕ್ಷಣದಲ್ಲಿ ನಿರ್ಗಮನವಾದದ್ದು ನಾನು ಈ ಒಂದು ತಿಂಗಳ ಹಿಂದೆ ಹೋಗಿದ್ದೆ. ನನಗೆ ಮಾತ್ರ ಒಳಗೆ ಬಂದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು ಅವರು. ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡೆ. ಆದರೆ ಧ್ವನಿ ಕ್ಷೀಣಿಸಿರಲಿಲ್ಲ, ಅವರದ್ದು ಆರೋಗ್ಯ ಕ್ಷೀಣಿಸಿತ್ತು. ಕಡೆಗೆ ಆಕ್ಸಿಜನ್ನೇ ಒಳಗೆ ಅದು ಪಂಪ್ ಅದು ತಗೊಳ್ಳೇ ಇಲ್ಲ ಅಂತ ಅದು. ಹಾಗಾಗಿ ಅದು ಆರ್ಗನ್ ಫೇಲ್ಯೂರಲ್ಲಿ ಹೋದದ್ದು ತೀರಿ ಹೋದರು ವಿನಃ ಅವರ ಮಗಳು ಹೇಳಿದ್ದು, ಇನ್ನೇನು ನಾವು ಇದಕ್ಕೆ ಹಾಕುವ ವೆಂಟಿಲೇಟರ್ಗೆ ಹಾಕುವ ಅಂತ ಹೇಳುವಾಗ ಪ್ರಾಣ ಹೊರಟೋಯ್ತು. ಬಹುಶಃ ದೇವರ ಇಚ್ಛೆ ಕಾಣ್ತದೆ, ವೆಂಟಿಲೇಟರ್ ಇಟ್ಟು ಇನ್ನೂ 1 ವಾರ ಮುಂದೆ ಹೋಗೋದು ಬೇಡ ಅಂತ ಹೇಳ್ಕೊಂಡು ಅವರ ಮಗಳು ಒಳ್ಳೆಯ ಸ್ಪೋರ್ಟಿವ್ ಆಗಿ ಅದನ್ನು ತೆಗೆದುಕೊಂಡು ಎಲ್ಲ ವಿಧಿವಿಧಾನ ನಾವೆಲ್ಲ ಎಲ್ಲರೂ ಬಂದವರೇ. ಇಲ್ಲಿ ನಾನು ಪುರಾಣಿಕರಿಗೆ ಫೋನ್ ಮಾಡಿದ್ರೆ ಅವರು ಬಂದಿದ್ದಾರೆ, ಪ್ರತಿಯೊಬ್ಬರು ಬಂದವರೇ. ನಾವು ಅಲ್ಲಿಗೆ ಪತ್ತುಮುಡಿ ಇಲ್ಲಿಂದ ಇಲ್ಲಿಯ ಕಾರ್ಯಕ್ರಮ ಮುಗಿಸಿ ಸುಧಾಕರ ಹೇಳಿದ್ರಲ್ಲ, ಅದು ಪತ್ತುಮುಡಿಗೆ ಹೋಗಿದ್ದಾಗ
ಇಲ್ಲಿ ಯಾವ ರೀತಿ ಜನ ಎಲ್ಲರೂ ಬಂದಿದ್ದರು, ಬಹುಶಃ ಪೊಲೀಸ್ ಇಲಾಖೆ ಸಮೇತ ಅವರ ಮರಣೋತ್ತರ ನಂತರದ ವ್ಯವಸ್ಥೆ ಮಾಡಿದ್ದು. ಇದು ಒಬ್ಬ ವ್ಯಕ್ತಿ ಎಲ್ಲರನ್ನೊಂದಿಗೆ ತಾನು ಬೆಳೆಸಿಕೊಂಡಂಥ ಪ್ರೀತಿಯ ಒಂದು ಕೈಗನ್ನಡಿ ಇದ್ದ ಹಾಗೆ. ಊರಿನಲ್ಲಿ ಹೋದಾಗ ಎಲ್ಲ ಧರ್ಮದವರು ಎಲ್ಲರೂ ಅಲ್ಲಿ ನೆಲೆಯಾಗಿದ್ದರು. ಶುದ್ಧ ಸಾಂಪ್ರದಾಯಿಕ ರೀತಿಯಲ್ಲಿ ಅಲ್ಲಿ ಪತ್ತುಮುಡಿಯಲ್ಲಿ ಅವರ ತೋಟದಲ್ಲಿಯೇ ಅವರ ದೇಹದ ಅಂತ್ಯಕ್ರಿಯೆಯ ಕಾರ್ಯಕ್ರಮ, ಹಳ್ಳಿಯ ಶಾಸ್ತ್ರಬದ್ಧವಾದಂಥ ಕಾಷ್ಟ ರಚನೆಯ ಮುಖಾಂತರ, ಅಗ್ನಿಸ್ಪರ್ಶದ ಮುಖಾಂತರ ಅಲ್ಲಿಯ ಸಂಪ್ರದಾಯದ ಪ್ರಕಾರ, ವೈದಿಕ ವಿಧಿವಿಧಾನದ ಪ್ರಕಾರದಲ್ಲಿ ನೆರವೇರಿತು. ಇಲ್ಲಿಯ ತನಕ ಅಂತ ಹೇಳಿದರೆ ಬಂದವರು ಎಲ್ರಿಗೂ ಕಡೆಗೆ ಅವರ ಶ್ರೀಮತಿಯವರ ಕೈಯಲ್ಲೇ ಒಬ್ಬಳು ಮಗಳು ಮಾತ್ರ ಶ್ರೀಮತಿಯವರಾಗಿ ಅದೇ ರೀತಿಯಲ್ಲಿ ಕಣಿಯ ತನಕ ತೆಗೆದುಕೊಂಡು ಹೋಗ್ತಾ ಇದ್ದರು. ಎಲ್ಲರಿಗೂ ಬೊಂಡವನ್ನು ಕೊಟ್ಟು ಕಳಿಸಿದ್ದಾರೆ. ಅದಕ್ಕೆ ಅಂತೆ ತೋಟ ಮಾಡಿದಂಥ ಆ ಥರದ ಅವರಿಗೆ ಆಸೆ ಇತ್ತು, ಕೊನೆಗೆ ಅಲ್ಲಿ ಬಂದಿರಬೇಕು. ಸುಂದರವಾದ ಮನೆ, ಲಕ್ಸುರಿ ಅಲ್ಲ, ಸುಂದರ ತೋಟದ ನಡುವಿನ ಮನೆ, ಹೊರಟರೆಲ್ಲ ಬಂದಿರೋದು. ಆಗ ಅವ್ರು ಹೇಳ್ತಾರೆ, ನಾನು ನಾಡ್ದು ಅದು ಮಾಡೋ, ನಾನು ಯಾಕೆ ಇದು ಆದೇಶ ಅಂದರೆ ಪತ್ರಕರ್ತರ ಹತ್ರ ನಾವು ಬರುವವರು ಯಾವುದಾದ್ರು ಶುದ್ಧ ಇಲ್ಲ ಸರ್, ಅದು ಕೂಡಲೇ ಆಗಬೇಕು, ಕಾರ್ಯ ಮುಗಿಲ್ಲಲ್ಲ, ಅದು ಕೂಡಲೇ ಆಗಬೇಕು, ಅದು ಆಗೋದು ಅಂದರೆ ಪ್ರೀತಿ, ಅವರ ಮೇಲಿನ ಪ್ರೀತಿ. ಹೊರಟರು ಬರ್ತೀನಿ ಹೇಳಿದ್ರು, ಇಷ್ಟು ಚೆನ್ನಾಗಿ ಒಂದು ಭಾವಗೀತೆ ಹಾಡಿದ್ರು ನೋಡಿ, ಇನ್ನೊಂದು ಮತ್ತೆ ಹಾಡ್ತಾ ಇದ್ರು. ಯಾಕಂದರೆ ಆ ಎದೆ ತುಂಬಿ ಹಾಡಿದಾಗ ನಮ್ಮ ಮನ ತುಂಬುತ್ತದೆ, ನಮ್ಮ ಮನದಲ್ಲಿ ಅವರ ಸ್ಮರಣೆಗಳು ಅದು ಜೀವಂತವಾಗಿರುತ್ತದೆ. ಆ ಆತ್ಮಕ್ಕೆ ನಾನು ಅವರು ತೀರಿ ಹೋದ ದಿವಸ ನಾನು ಸಾಲಿಗ್ರಾಮದ ಹಂಗಾರಕಟ್ಟೆಯ ಕಾರ್ಯಕ್ರಮದಲ್ಲಿದ್ದೆ. ನಾನು ಅವರಿಗೆ ಕುಲದೇವರು ನರಸಿಂಹದೇವರು, ನಾನು ಅಲ್ಲಿ ಅದನ್ನು ಪ್ರಸ್ತಾಪ ಮಾಡಿದೆ. ಗುರು ನರಸಿಂಹ ತನ್ನ ಪಾದಕ್ಕೆ ವಿಷ್ಣು ಸಾಹಿತ್ಯಕ್ಕೆ ಅವರನ್ನು ಸೇರಿಸಿದ್ದಾನೆ, ಅದರಲ್ಲಿ ಎರಡು ಸಂಶಯವೇ ಇಲ್ಲ. ಅಂಥ ಮಹಾನ್ ಚೇತನ ಈ ನಗರದ ಆ ಚೇತನಗಳಲ್ಲಿ ಒಂದು ಮತ್ತು ಶಾಶ್ವತವಾಗಿ ನೆಲೆಯಾದವರ ಹೆಸರಿನಲ್ಲಿ ವಿಷಯ ಅಲ್ಲೇ ನಾನು ಹೇಳಿದೆ, ಶಿರೂರಿನಿಂದ ಕಿದಿಯೂರಿನಿಂದ ಶಾನ್ಪ್ರಾಸದಿಂದ ಕೊಡಿಯಾಲಗೊತ್ತು ಅವರ ಜೀವನದ ಯಶಸ್ವಿ ಔದ್ಯೋಗಿಕ ಪಯಣ, ಅದರ ಜೊತೆಗೆ ಸಾಮಾಜಿಕ ಪಯಣ. ಅದು ಕಿದಿಯೂರಿನಲ್ಲಿ ಮಾಡ್ತಾ ಇರುವಾಗಲೂ ಸಾಲಿಗ್ರಾಮ ಮೇಳ ಇರ್ಬೋದು, ಇಲ್ಲ ಇಲ್ಲಿಯ ಬೇರೆ ಇದು ಸುರತ್ಕಲ್ ಮೇಳ ಇರ್ಬೋದು. ಪ್ರಥಮ ಟಿಕೆಟ್ನ ಪಾಸ್, ಆವಾಗ ಪಾಸ್, ಈಗೆಲ್ಲ ಡೊನೇಷನ್, ಅದು ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಲ್ಲೋ, ಅಂದೇ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಆ ಥರ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಗೌರವಿಸಿದಂಥ ಮಹಾನ್ ವ್ಯಕ್ತಿ, ಮಹಾನ್ ಚೇತನ ಸೂರ್ಯನಾರಾಯಣ ರಾಯರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆತ್ಮಕ್ಕೆ ನಾನು ವಿಷ್ಣು ಸಾಹಿತ್ಯವನ್ನು ಕೋರಿ ನಿರ್ಮಿಸ್ತೀನಿ. ಈಗಾಗಲೇ ದಿವಂಗತ ಸೂರ್ಯನಾರಾಯಣರ ಬಗ್ಗೆ ತಮ್ಮ ಅನುಭವ, ತಮ್ಮ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಸಾಕಷ್ಟು ಜನ ಮಾತಾಡಿರ್ಬೋದು. ಇನ್ನೊಂದು ಕಾರ್ಯಕ್ರಮ ಇದ್ದರಿಂದ ಸ್ವಲ್ಪ ಲೇಟಾಗಿ ಬಂದೆ. ಒಂದೆರಡು ವಿಚಾರಗಳನ್ನು ಮಾತ್ರ ನಾನು ಸ್ಮರಣೆ ಮಾಡಿ ನನ್ನ ಅಶ್ರಿತಪ್ಪನ ಕೊಡ್ತೇನೆ ಅವರಿಗೆ. ಒಂದು, ಒಬ್ಬ ಹೋಟೆಲ್ ಉದ್ಯಮಿಯಾಗಿ ಅವರು ಸಾಧಿಸಿದ ಸಾಧನೆ. ಅವರು ಶರವಣ್ ಹೋಟೆಲ್ನಲ್ಲಿ ಆ ಕ್ಯಾಂಟೀನನ್ನು ಆರಂಭ ಮಾಡುವಾಗ ನಾವು ಸೋದೆಗೆ ಹೋಗುವಂತಹ ಪ್ರಸಂಗ ಇನ್ನು 30-35-40 ವರ್ಷಗಳ ಹಿಂದೆ. ನಮಗೆ ಶಿರ್ಸಿ ಮತ್ತು ಉಡುಪಿಗೆ ಮಧ್ಯದಲ್ಲಿ ಎಲ್ಲಿ ಒಳ್ಳೆಯ ಕಾಫಿ ತಿನ್ನಿದ್ದು ಇಲ್ಲಿ ಬಂದು ಈ ಹೊಸ ಹೋಟ್ಲು ಆಗಿದೆ ಅನ್ನುವಂಥದ್ದು. ಆಗಿಂದ ನಂತರ ಕಿದಿಯೂರು ಹೋಟೆಲ್ನಲ್ಲಿ ಅಲ್ಲಿ ಅವರ ದಿಗ್ವಿಜಯ, ಅನಂತರ ಮಂಗಳೂರಿಗೆ ಬಂದ ನಂತರ ಅವರ ಸಾಧನೆ ನಮಗೆಲ್ಲರಿಗೂ ಗೊತ್ತಿದೆ. ನಾನೊಂದು 85ರಿಂದ 15-20 ವರ್ಷ ಹೋಟೆಲ್ ಉದ್ಯಮಿಯಾಗಿದ್ದೆ ಕೆನರಾ ಕಾಲೇಜಿನಲ್ಲಿ. ಉಪನ್ಯಾಸ ಜೊತೆ ನವನೀತ್ ಹೋಟೆಲನ್ನು ನಡೆಸುವಂಥದ್ದು. ಆ ಸಂದರ್ಭದಲ್ಲಿ ಹೋಟೆಲ್ ಓನರ್ಸ್ ಅಸೋಸಿಯೇಷನ್ನ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿದ್ದೆ. ಅಧ್ಯಕ್ಷರು ಉಡುಪಿ ಜಗದೀಶ್ ಶೆಣೈ, ಅದರ ಮೊದಲು
ಹೊನ್ನೂರಲ್ಲಿದ್ದರು. ಆ ಸಂದರ್ಭದಲ್ಲಿ ಅವರು ಆಗಾಗಲೇ ಇಲ್ಲಿ ಉದ್ಯಮವನ್ನು ಆರಂಭ ಮಾಡಿದರು. ನಾವು ವಿಶೇಷವಾಗಿ ಒಂದು ಜಿಲ್ಲಾ ಸಮ್ಮೇಳನ, ರಾಜ್ಯ ಸಮ್ಮೇಳನ ಎಲ್ಲವನ್ನು ಮಾಡಿ ಯಾವುದೇ ಒಂದು ಕಾನ್ಫರೆನ್ಸ್ ಸಕ್ಸಸ್ ಆಗಬೇಕಿದ್ರೆ ಕಿಚನ್ ಚೆನ್ನಾಗಿರಬೇಕು. ಅದು ಕೂಡ ನಿಮಗೆ ಹೇಳಿ ಗೊತ್ತಿಲ್ಲ. ಹೋಟೆಲ್ ಓನರ್ಸ್ ತಿಪ್ಪತ್ತೂರುಬೇಡ, ಹೋಟೆಲ್ ಓನರ್ಸ್ನವರಿಗೆ ಇದ್ದಷ್ಟು ಗಡಿಬಿಡಿ ತಿನ್ನುವ ಮೇಲಿನ ಆಸೆ ಬೇರೆ ಯಾರಿಗೂ ಇಲ್ಲ. ಎರಡು ಸತ್ಯ, ಎಷ್ಟೋ ಸತ್ಯ ನಾನು ಹರಿಕೃಷ್ಣ ಒಟ್ಟಿಗೆ ಹೋಗಿದ್ದೇವೆ. ಹೋದಾಗ ಆ ಕಾನ್ಫರೆನ್ಸ್ನಲ್ಲಿ ಒಂದು ಐಸ್ ಕ್ರೀಮೇ ಒದ್ದಾಡೋದು ನೋಡಬೇಕು. ಹೇಗೆ ಕಣ್ಣಿಗೆ ನೋಡಿದವರ ಅದು ಏನು ಕಾರಣ ಇಷ್ಟೇ. ನಾನೊಬ್ಬ ಹೋಟೆಲ್ ಉದ್ಯಮಿಯಾಗಿ ಹೆಸರು ಮಾಡಿದ್ದೇನೆ, ನನಗೆ ಅನುಭವ ಇದೆ. ಆದರೆ ವಿಶೇಷವಾಗಿ ಮನೆಯವರಿಗೆ, ಹೋಟೆಲ್ನವರಿಗೆ ಒಳ್ಳೆ ಚಿನ್ನ ಇದೆ ಮಾಡಿ ಹಾಕ್ತಾರೆ, ಒಳ್ಳೆ ಸೀರೆ ತೆಕ್ಕೊಡ್ತಾರೆ. ಮನೆಯಲ್ಲಿ ಕೆಲಸ ಕಡಿಮೆ, ಎಲ್ಲ ಹೋಟೆಲ್ನವ್ರು ಬಂದು ಮಾಡ್ತಾರೆ. ಹೊರಗೆ ಹೋದಾಗ ಒಂದು ಥರದ ಆಂಗ್ಸೈಟಿ. ಪ್ರತಿ ವರ್ಷ ಕೂಡ SMS ರಾವ್ ಆಗುವಾಗ ಸ್ಟೇಟ್ ಕಾನ್ಫರೆನ್ಸ್ ಮಾಡ್ತಾಯಿದ್ರು. ನನ್ನ ತಮ್ಮಂದಿರು ಮೈಸೂರಿನಲ್ಲಿ ಹೋಟೆಲ್ ನಡೆಸೋ ಹಾಗೆ ಕೂಡ ನನಗೆ ಗೊತ್ತಿದೆ. ನನಗೊಂದು ಅಭ್ಯಾಸ ಸ್ಟೇಟ್ ಹೋಟೆಲ್ ಕಾನ್ಫರೆನ್ಸ್ಗೆ ಹೋಗುವಂಥದ್ದು. ನಾವು ಅದೇ ರೀತಿಯಲ್ಲಿ ಹಿಂದಿನ ದಿವಸ, ಮೊದಲನೇ ದಿವಸ ಇದರಲ್ಲಿ ಉಳ್ಳಾಳದಲ್ಲಿ ಸಮ್ಮರ್ ಸ್ಯಾಂಡ್ನಲ್ಲಿ ಒಂದು ಸಂಜೆಯ ಒಂದು ಕೂಟವನ್ನು ಏರ್ಪಡಿಸಿದ್ರು. ಅದಕ್ಕೆ ಇವರದೇ ಇವರದೇ ಸೂರ್ಯನಾರಾಯಣ ದೇವರು. ಅಲ್ಲಿಯ ಒಂದು ಗಡಿಬಿಡಿ, ಎರಡು ಕಾರಣ ನಾನು ಹೇಳ್ತೇನೆ. ಮುಖ್ಯವಾಗಿ ಹೋಟೆಲ್ ಉದ್ಯಮಿಗಳಲ್ಲಿ ಒಂದೊಂದು ಊರಿನಲ್ಲಿ ನಾವು ಏನಾದರೂ ಒಂದು ಕಾನ್ಫರೆನ್ಸ್ ಮಾಡುವಾಗ ನಮ್ಮದೇ ಇಷ್ಟವರೆಗೆ ಇಂಥದ್ದು ನಡೀಲಿಲ್ಲ, ಅಷ್ಟು ಒಳ್ಳೆಯ ವ್ಯವಸ್ಥೆ ಎನ್ನುವಂತಹದ್ದು ಹೆಸರು ಮಾಡಬೇಕು. ಇನ್ನೊಬ್ಬರು ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ, ಊಟ ತಿಂಡಿ ಮಾಡಿದರೆ ಅದರಲ್ಲಿ ಏನಾದರೂ ದೋಷ ಇದೆ, ಅಲ್ಲಿ ಸಮಸ್ಯೆ ಇದೆ, ಎಲ್ಲ ಸರಿ ಇತ್ತು ಈ ವ್ಯವಸ್ಥೆ, ಈ ಥರದ ಒಂದು ಮನೋಭಾವ. ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಿದರು ಸೂರ್ಯನಾರಾಯಣ. ಬೆಂಗಳೂರಿನಿಂದ ಜನ ತಂದು ಒಂದು. ಎರಡನೇದ್ದು, ನಾನು ಅವರಲ್ಲಿ ಕಂಡಂಥ ಒಂದು ದೊಡ್ಡ, ನಾನು ಹೋಟೆಲ್ ಉದ್ಯಮವನ್ನು ಆರಂಭ ಮಾಡೋ ಮೊದಲು ಅಲ್ಲಿ ಅವರ ಹೋಟ್ಲಿಗೆ ಹೋಗಿದ್ದೀನಿ. ಇವರನ್ನು ಮಾತಾಡಲಿಕ್ಕೆ ಹೋಗುವಾಗ ಆ ಮನುಷ್ಯ ಎಲ್ಲಿರೋದು ಗೊತ್ತಲ್ಲ, ಅಡಿಗೆ ಮನೆ. ಹರಿಕೃಷ್ಣ ರಾಯರನ್ನು ಏನಾದರೂ ಡೊನೇಷನ್ನಿಂದ ಹೋಗಿ ಅವರು ಕ್ಯಾಶ್ನಲ್ಲಿ ಇರೋದಿಲ್ಲ, ಅಲ್ಲಿ ದೋಸೆ ಹಾಕೋನಲ್ಲಿ ಅಥವಾ ತಿಂಡಿ ಕೊಡು ಎಲ್ಲ ತಿಂದು ಬರೆಯಿದ್ರು ಎಲ್ಲ ಇರ್ತಾರೆ. ಈ ಮನುಷ್ಯ ಇರೋದು ಅಡುಗೆ ಕೊನೆ, ಮೇಯೆಲ್ಲ ವ್ಯವರ್ಥ ಏನೆಲ್ಲ ಮಾಡಬೇಕು, ಕ್ವಾಲಿಟಿ ಬಗ್ಗೆ ಮತ್ತು ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಸಾಮಾನು ಹಾಕಬೇಕು, ಉತ್ಕೃಷ್ಟವಾದಂಥ ಒಂದು. ಎರಡನೇದು, ತಾನು ರುಚಿ ನೋಡಿ. ಅವ್ರು ಹೇಳುವಂಥದ್ದು ಮಾತು ನೀವು ಬಾಯಿ ನೋಡಿ ಮತ್ತೆ ಕಳಿಸಿ ಹೊರಗಿನವರಿಗೆ, ಕಣ್ಣಲ್ಲಿ ನೋಡುವಾಗ ರುಚಿ ಕಾಣೋದಿಲ್ಲದು ಅಂತ ಹೇಳುವಂಥದ್ದು. ಮತ್ತು ಅದಕ್ಕೆ ಅವರು ಆದ್ಯತೆಯನ್ನು ಕೂಡ ಕೊಟ್ಟಿದ್ದರು. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸ್ವಪ್ರಯತ್ನದಿಂದ ಹೇಗೆ ಮೇಲೆ ಬರ್ಬೋದು ಎನ್ನುವುದಕ್ಕೆ ಒಂದು ಜ್ವಲಂತ ಉದಾಹರಣೆ ಸೂರ್ಯನಾರಾಯಣ ರಾಯರು. ಹಾಗೆ ಅವರ ಜೊತೆ 10 ವರ್ಷ ಅಥವಾ 12 ವರ್ಷ ನಾನು ಹೋಟೆಲ್ ಉದ್ಯಮದಲ್ಲಿದ್ದೆ. ನನ್ನ ಆ 10-12 ವರ್ಷದಲ್ಲಿ ದೊಡ್ಡ ದಿಗ್ವಿಜಯವನ್ನು ಮಾಡಿದ್ದೇವೆ. ಗೊತ್ತಿದೆ, ಒಂದು ಡಿಸ್ಟ್ರಿಕ್ಟ್ ಕಾನ್ಫರೆನ್ಸ್ ಮಾಡಿತು, ಸ್ಟೇಟ್ ಕಾನ್ಫರೆನ್ಸ್ ಮಾಡಿತು, ಒಂದು ಆಫೀಸನ್ನು ಖರೀದಿ ಮಾಡಿತು ಪೂಂಜಾ ಆರ್ಕೇಡ್ನಲ್ಲಿ ಹೋಟ್ಲ್ ಓನರ್ಸಿಗೆ. ನಾನು ಬೇರೆ ಬೇರೆ ಕಾರಣದಿಂದ ನಾನು ಅಲ್ಲಿಂದ ವಿಮುಖನಾದೆ. ಒಂದು ನನ್ನ ಜೀವನದಲ್ಲಿ ಆದಂಥ ಒಂದು ದುರ್ಘಟನೆ. ಅನಂತರ ನಾನು ಹೋಟೆಲ್ ಉದ್ಯಮಕ್ಕೆ ಸ್ವಲ್ಪ ಬೆನ್ನು ಹಿಂದೆ ತಿರುಗಿಸಿ ವಿಮುಖನಾದೆ. ಅನಂತರ ನಾನು ವಿಶೇಷವಾಗಿ ಹೋಟೆಲ್ ಉದ್ಯಮದಲ್ಲಿ ಅಥವಾ ಇದರಲ್ಲಿ ಏನು ಆಸಕ್ತಿ ಅಥವಾ ಕಾಣಲಿಲ್ಲ. ಆ ಸಂದರ್ಭದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿ ನಮಗೆಲ್ಲ ಹಿಂದಿನಿದ್ದವರು ನಮ್ಮ ಜಗದೀಶಣ್ಣೆ ಅವರ ಅಧ್ಯಕ್ಷರಾಗಿ ಅದರ ಹಿಂದೆ ಊಟ ಉಪಚಾರವೆಲ್ಲ ವ್ಯವಸ್ಥೆಯನ್ನು ನೋಡಿದವರು ಸೂರ್ಯನಾರಾಯಣ ಒಂದು. ಎರಡನೇದ್ದು, ಸಸ್ಯಾಹಾರದಲ್ಲಿ ಒಂದು ಥರದ ಗ್ಯಾರಂಟಿ. ಯಾವುದೇ ಒಂದು ಊಟ ಅಥವಾ ಒಂದು ಔತಣಕೂಟದಲ್ಲಿ ಜನತಾ ಡಿಲಕ್ಸಿದ್ದು ಊಟ ಅಂತ ಹೇಳಿದ ಕೂಡಲೇ
ಊಟ ಬೇಡ ಅಂತ ಹೇಳುವವನಿಗೆ ಊಟ ಮಾಡಿ ಹೋಗುವ, ಅದರಲ್ಲಿ ಕೆಲವರಕ್ಕೆ ಇಲ್ಲ. ಏನು ನನಗೆ ಗೊತ್ತಿದೆ, ಕೆಲವು ಸಂದರ್ಭಗಳಲ್ಲಿ ತಯಾರು ಮಾಡಿದ ಅರ್ಧಕ್ಕರ್ಧ ಉಳಿದದಿದೆ. ಈ ಮನುಷ್ಯ ಅದನ್ನು ಹೋಗಿ ಗಟರಿಗೆ ಹಾಕೋದು. ಇಲ್ಲದಿದ್ದರೆ ಮ್ಯಾನಿಪುಲೇಷನಲ್ಲಿ ಹೋಟ್ಲು ಭಾಳ ಬುದ್ಧಿವಂತೆ. ಅನ್ನ ಜಾಸ್ತಿ ಬೆಂದು ಹೋಗಿದ್ರೆ ಅದನ್ನು ಇಡುವ, ಮರುದಿವಸ ಮೊಸರನ್ನ ಮಾಡುವ, ಇಲ್ಲದಿದ್ದರೆ ಬೇರೆ ಏನಾದರೂ ಅದಕ್ಕೆ ರೂಪಾಂತರ ಮಾಡುವಂಥ ವ್ಯವಸ್ಥೆ ಲಾಭದೃಷ್ಟಿಯಾಗಿದ್ದಾಗ ಈ ವ್ಯಕ್ತಿ ಕ್ವಾಲಿಟಿಯ ಬಗ್ಗೆ ಕಾಂಪ್ರಮೈಸೇ ಇಲ್ಲ. ಆ ರೀತಿಯ ಒಂದು ಇಮೇಜನ್ನು ಸಮಾಜದ ಮೇಲೆ ಅವರು ಕ್ರಿಯೇಟ್ ಮಾಡಿ. ನಮ್ಗೆ ಗೊತ್ತಿದೆ, ನಾವಿಲ್ಲಿಗೆ ಬರುವ ಮೊದಲು ತಾಜ್ ಮಹಲ್ಗೆ ಏನು ಹೆಸರಿತ್ತು, 7-8 ಬ್ರ್ಯಾಂಚು, ಏನೆಲ್ಲ ಸಾಧನೆ ಮಾಡಿತ್ತು ಉಡುಪಿ ಶ್ರೀನಿವಾಸ ಶೆಣೈ ಇರುವಾಗ. ಅನಂತರದ ಪಕ್ಕದಲ್ಲಿ ಹರಿಕೃಷ್ಣನವರದ ಒಡ್ಡೋಲಗೆ ಶುರುವಾಯಿತು. ಅನಂತರ ಬೇಕಾದಷ್ಟು ಹೋಟೆಲ್ಗಳಾಯಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಸ್ಯಾಹಾರದಲ್ಲಿ ಮುಖ್ಯವಾಗಿ ಶುಚಿ, ರುಚಿ ಮತ್ತು ಪರಿಶುದ್ಧತೆಗೆ ಗಮನ ಕೊಟ್ಟಂತಹ ಒಬ್ಬ ವ್ಯಕ್ತಿ ಸೂರ್ಯನಾರಾಯಣ ರಾವ್. ಅನಂತರ ಅವರ ಕೊಡುಗೆ ದಾನಿ, ತನಗೆ ಬಂದದ್ದು ಸ್ವಲ್ಪ ಸಮಾಜಕ್ಕೆ ಕೊಡಬೇಕು. ನಮ್ಮ ಸಂಘದಲ್ಲಿರುವಾಗೆ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತೆಲ್ಲ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಸ್ವಂತದಲ್ಲಿ ಇಟ್ಟುಕೊಂಡು ನಾವು ಸಮಾಜಕ್ಕೆ ಕೊಡ್ತಕ್ಕಂತಹ ಕೊಡುವ ಗುಣ ಹೋಟೆಲಿಯರಿಗಿದ್ದಷ್ಟು ಬೇರೆ ಯಾರಿಗೂ ಇಲ್ಲ. ಈ ಚಿನ್ನ ಬೆಳ್ಳಿಯವರಿಗೂ ಬೇಕಾದಷ್ಟು ಲಾಭ ಇದೆ, ಏನೂ ತೊಂದರೆ ಇಲ್ಲ, ಲಾಭದ ಉದ್ಯಮಗಳು ಬೇಕಾದಷ್ಟು. ಆದರೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಒಂದು ವೈಶಿಷ್ಟ್ಯ ನಾನು ಹೇಳ್ತೇನೆ ಹರೀಶ್ರೆ, ಬೆಳಿಗ್ಗೆ ಹಾಕಿದ ಬಂಡವಾಳಕ್ಕೆ ಸಾಯಂಕಾಲ ರಿಟರ್ನ್ ಸಿಗುವಂತಹದ್ದು ಬೇರೆ ವ್ಯವಸ್ಥೆ ಇಲ್ಲ. ಬೇರೆ ಏನಾದರೂ ನೀವು ವ್ಯಾಪಾರ ಮಾಡಿ ಅದು ಎಷ್ಟೋ ಸಮಯದ ನಂತರ ನಿಮಗೆ ಪ್ರತಿಫಲ ಸಿಗುವಂಥದ್ದು. ಹೋಟೆಲ್ನಲ್ಲಿ ಹಾಗಲ್ಲ, ಸಾಲ ಮಾಡಿ ತಂದರೂ ಕೂಡ ಕ್ಯಾಶ್ ಆ್ಯಂಡ್ ಕ್ಯಾರಿ. ಇದಾದ ಕೂಡಲೇ ಒಳ್ಳೆಯ ಒಂದು ಪದಾರ್ಥವನ್ನು ಕೊಟ್ಟಾಗ ನನಗೆ ಗೊತ್ತಿದೆ. ನಮ್ಮ ಜೋಶಿಯವರು ಡೆಸರ್ಟ್ನಲ್ಲಿದ್ದರು. ನನ್ನ ನವನೀತಕ್ಕೆ ಬಂದವರು ಪುರುಷೋತ್ನಲ್ಲಿ ಸುಸ್ತಾದಾಗ ಬಂದು ಕಾಫಿ ಕುಡಿದು ಸ್ವಲ್ಪ ಲೆಕ್ಚರ್ ಎಲ್ಲ ನನಗೆ ಹೇಳಿ ಹೋಗ್ತಾಯಿದ್ರು. ಪುರಾಣಿಕರೇ, ಕ್ವಾಲಿಟಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದನ್ನು ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು. ಎಪ್ರಿಸಿಯೇಷನ್ ಕೂಡ ಇತ್ತು. ಆ ದೃಷ್ಟಿಯಿಂದ ಈ ವ್ಯಕ್ತಿಗೆ ಸಮಾಜದಲ್ಲಿ ಸಿಕ್ಕಂತಹ ಪುರಸ್ಕಾರಕ್ಕೆ ಪ್ರತಿಯಾಗಿ ಸಮಾಜಕ್ಕೆ ತುಂಬ ಕೊಟ್ಟಿದ್ದಾರೆ. ಅವರ ಅಗಲುವಿಕೆ ಮುಖ್ಯವಾಗಿ ಹೋಟೆಲ್ ಉದ್ಯಮಕ್ಕೆ ಒಂದು ದೊಡ್ಡ ಒಂದು ಪೆಟ್ಟು ಅಂತ ಅನಿಸಿ, ಈ ಸಂದರ್ಭದಲ್ಲಿ ನನಗೂ ಅವರಿಗೆ ತುಂಬ ಅಸೋಸಿಯೇಷನ್ ಇತ್ತು. ನನ್ನ ಎಲ್ಲ ವ್ಯವಹಾರಗಳಿಗೆ ಅವರ ಸಲಹೆ ಕೊಡ್ತಾಯಿದ್ರು. ಅವರ ಆತ್ಮ ಭಗವಂತನಲ್ಲಿ ಲೀನ ಆಗಲಿ ಅಂತೇಳಿ ಅತ್ಯಂತ ದೈನ್ಯತೆಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ವಿರಮಿಸ್ತೇನೆ. ತತ್ತದೇವಾವಗಚ್ಛತ್ವ ಮಮ ಶ್ರೇಯಾಂಶ ಬಂಧುಗಳೇ, ಸೂರ್ಯನಾರಾಯಣ ನಾವು ಉದ್ಯಮದಲ್ಲಿ ಸಹೋದ್ಯೋಗಿ ಅಲ್ಲ, ನಾನು ಗ್ರಾಹಕ. ಇಲ್ಲಿ ಹೋಟೆಲಿಗೂ ಅಲ್ಲೇ ಹೋಟೆಲಿಗೂ. ಅಲ್ಲದೆ ಇನ್ನೊಂದು ಸಂಬಂಧವು ನಮಗಿದೆ. ಪತ್ತುಮುಡಿ ಸೂರ್ಯನಾರಾಯಣ ಭಾವ ಪತ್ತುಮುಡಿ ಚಂದ್ರಶೇಖರ ಅವರು ಪತ್ತುಮುಡಿಯವರಲ್ಲ ನಿಜವೇ, ಅವರು ಅಲ್ಲಿ ಬೆಳೆದವರು, ತಂದೆಯವರನ್ನು ಕಳ್ಕೊಂಡು ಅಲ್ಲಿ ಬೆಳೆದವರು, ಪ್ರಸಿದ್ಧ ಅರ್ಥಧಾರಿ. ಹಾಗಾಗಿ ಅವರಿಗೂ ಪತ್ತುಮುಡಿ ಚಂದ್ರಶೇಖರ ಅಂತ ಹೆಸರು. ಅವರ ಮೂಲಕ ನನಗೆ ಇವರು ಪರಿಚಿತರಾದರು. ಅವರ ತೋಟ ನೋಡಿದ್ದೇನೆ, ಅವರ ಮನೆಗೆ ಹೋಗಿದ್ದೇನೆ. ತುಂಬ ವಿಶಿಷ್ಟವಾದ ಮತ್ತು ತುಂಬ ಪೊಲೈಟ್, ಡೌನ್ ಟು ಅರ್ತ್ ವ್ಯಕ್ತಿ. ಶ್ರೀಮಂತಿಕೆ ಹಿನ್ನೆಲೆ ಇದ್ದರೂ ಕೂಡ ಬದುಕಿನ ಅನೇಕ ಏಳುಬೀಳುಗಳನ್ನು ಕಂಡು. ಬಹುಶಃ ನಾನು ಈಗಾಗಲೇ ವಿವರದಲ್ಲಿ ಕಂಡಾಗ ಅವರು ಈ ಉದ್ಯಮಕ್ಕೆ ಬರುವಾಗ ನೇರವಾಗಿ ಓನರಾಗಿ ಬಂದವರಲ್ಲ, ಕೆಲಸಗಾರರಾಗಿ ಬಂದು ನಮ್ಮ ಪ್ರಸಿದ್ಧ ಉದ್ಯಮಿಗಳು ವುಡ್ಲ್ಯಾಂಡ್ಸ್ ಕೃಷ್ಣ ಭಟ್ರು ಮತ್ತು ವುಡ್ಲ್ಯಾಂಡ್ಸ್ ವಾಸ್ತವ ಭಟ್ರು ಅವರು ಒಟ್ಟಿಗೆ ಕೂತು ದೋಸೆ ಹರಿತಾ ಇದ್ರು. ಇದೆಲ್ಲ ಲೆಜೆಂಡ್ ಇರ್ಬೋದು, ಸ್ವಲ್ಪ ಕಥೆ ಇರ್ಬೋದು, ಬಟ್ ಈ ಥರದ ಹಿನ್ನೆಲೆಗಳಿದೆ. ನಮ್ಮ ಉಡುಪರು ಮಂಗಳೂರು ಹೋಟೆಲ್ ಉದ್ಯಮದ ಇತಿಹಾಸ ತುಂಬ ಹೇಳುವಾಗ ಪುನರ್ರನ್ನು, ಸತ್ಯನಾರಾಯಣರನ್ನೆಲ್ಲ ತುಂಬ ರೆಫರ್ ಮಾಡ್ತಿದ್ರು, ಕುಡುಪಿಯವರನ್ನು. ಹಾಗೆ ಹೋಟೆಲ್ಗಳೊಟ್ಟಿಗೆ ತುಂಬ ಹಾರ್ದಿಕ ಸಂಬಂಧ ನನಗೆ. ಯಾಕಂದರೆ ನಾನು ಯಾವಾಗಲೂ ಹೇಳೋದು, ನಮ್ಮ ಹೊಟ್ಟೆ ತುಂಬಿಸ, ಒಂದನೇದು ತಾಯಿ, ಎರಡನೇದು ಹೋಟೆಲು, ಮೂರನೇದು ನಮ್ಮ ಮನೆಯವರು. ಹೌದು, ನಾನು ಹೋಟೆಲ್ನ ಒಂದು ಇದು ನೇರ ಗಂಭೀರವಾಗಿ ಹೇಳೋದು, ಹೋಟೆಲ್ ಒಂದು ಚಿತ್ರ ಇಟ್ಟು ನಾನು ಉದ್ಬತ್ತಿ ಇಟ್ಟೇನೆ. ನಾನು 10-18 ವರ್ಷ ಹೋಟೆಲ್ ಫುಡ್ಡಿನಲ್ಲೇ ನನ್ನ ವಿದ್ಯೆ ಬುದ್ಧಿ. ನಾನು ಯಾವಾಗಲೂ ಈವನ್ ಕೆಟ್ಟ ಹೋಟೆಲ್ ಫುಡ್ಡನ್ನು ನಾನು ದೂರುವುದಿಲ್ಲ.
ವುಡ್ಲ್ಯಾಂಡ್ಸ್ನಲ್ಲಿ 60 ರೂಪಾಯಿಗೆ 30 ಊಟ ಕೊಡ್ತಾ ಇದ್ದ ಕಾಲಕ್ಕೆ ಅವರಿಗೇನು ಭಾಳ ಸಿಗ್ತಿರಲಿಲ್ಲ. ಅಲ್ಲಿಂದ ತೊಡಗಿ ಕುಂದೂರಿಗೆ ಹೋದ ಕೂಡ ನಾನು ಯಾವಾಗಲೂ ಹೇಳುದು, ಈಗ ಮುಗೀತದೆ ಸಜ್ಜಿಗೆ ರೊಟ್ಟಿ ಬೇಗ ತಿನ್ನಿ ಅಂತ ಅವರಿಗೆ ನಾನು ಹೇಳುದು. ಹೋಟೆಲ್ ಬಗ್ಗೆ ನನಗೆ ತುಂಬ ಪ್ರೀತಿ ಅಭಿಮಾನ ಇರುವ ಕಾರ್ಕಳದ ಉಡುಪಿ ಹೋಟೆಲಿಂದ ತೊಡಗಿ ಹೋಟೆಲ್ನ ಒಂದು ಆದರ್ಶ ಕ್ಲೆನ್ಲಿನೆಸ್, ಕ್ವಾಲಿಟಿ, ಒರಿಜಿನಾಲಿಟಿಯಲ್ಲಿ ಸ್ಥಾಪನೆ ಮಾಡಿದವರು ಸೂರ್ಯನಾರಾಯಣ ಅವರ ಹೋಟೆಲಿಗೆ ಹೋದರೆ ನಾನು ಹೆಚ್ಚಾಗಿ ಉಪಹಾರ ಊಟವ ಸ್ವೀಕರಿಸಿ ಮತ್ತೆ ಅವರನ್ನು ಕಾಣೋದು, ಬಿಲ್ ಕೊಟ್ಟು, ಇಲ್ಲದ್ರೆ ಅವ್ರು ಕೊಡ್ಲಿಕ್ಕೆ ಬಿಡುದು, ಹೇಳ್ಕೊಳ್ತಾರೆ. ಕುಂದೂರು ಹಾಗೆ ಕುಂದೂರಿಗೆ ಇದು ಗಮನಕ್ಕೆ ಬರ್ತದೆ, ಇವರಿಗೆ ಇವರು ಒಳಗಿರೋದನ್ನ ಗಮನಕ್ಕೆ ಬರ್ತದೆ. ನಾವು ಬಂದಿರೋಂತ ಗೊತ್ತಾದರೆ ಮೊದಲೇ ಇನ್ಸ್ಟ್ರಕ್ಷನ್ ಹೋಗ್ತದೆ. ನನ್ನಿಂದ ಯಾವ ರೀತಿಯಲ್ಲಿ ಉಪಕೃತರಿರಲ್ಲ ಅವರು. ನನ್ನ ಪುಸ್ತಕದ ಬಿಡುಗಡೆ ಸಂದರ್ಭದಲ್ಲಿ ಕೂಡ ಮಾಮೂಲು ದರಕ್ಕಿಂತ ಸ್ವಲ್ಪ ಕಡಿಮೆಯಲ್ಲೇ ಮಾಡಿದ್ದಾರೆ. ಅದೇ ಕಲ್ಕೂರ ಇನ್ವಾಲ್ವ್ ಅಂದರೆ ಕಲ್ಕೂರ ಬಂತ ಸೂರ್ಯನಾರಾಯಣ ಒಳಸಂಚು. ಕಲಾಪ್ರೇಮಿ, ವಿದ್ಯಾಪ್ರೇಮಿ, ತುಂಬ ಸೂಕ್ಷ್ಮವಾಗಿ ಗಮನಿಸುವರು. ಇಡೀ ಮಂಚಿ ಊರೇ ಹಾಗೆ. ಅಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿಗಳ ಬಗ್ಗೆ ದೊಡ್ಡ ಬೆಂಬಲ ಕೊಡುವರು. ಪತ್ತುಮುಡಿ ಮನೆಯವರು, ಕಲ್ಲಾಡಿ, ನೂಜುಬೈಲು, ಹಾಗೆ ಸುಳ್ಯ ಮನೆಯವರು, ತುಂಬ ಆಚಾರ್ಯರು. ಆ ಒಂದು ಹಿನ್ನೆಲೆಯಿಂದಲೂ ಬಂದವರು. ತುಂಬ ರುಜು ಮತ್ತು ಆರ್ಜವ ಸ್ವಭಾವ, ಎರಡು, ರುಜುತ್ವಂ ಆರ್ಜವತ್ವಂ ಚೈವ, ಇದು ಇದ್ದವರು. ಹೋಟೆಲ್ ಫುಡ್ ಬಗ್ಗೆ ಅವರು ತುಂಬ ವಿವರಿಸುವ ಕ್ರಮ ಕಷ್ಟ ಇದೆ. ಮತ್ತು ಈ ಕಡುಬು, ಪತ್ರೊಡೆ ಮಾಡುವ ಕ್ರಮ ಎಲ್ಲ ವಿವರಿಸುವುದು. ಚಿತ್ಪಾವಣಿ ಫುಡ್ಡಿನ ಬಗ್ಗೆ ಕೂಡ ಹೇಳ್ತಿದ್ರು ಅವರು. ಅವರೇನು ನಿಕಟವರ್ತಿಗಳಿಲ್ಲ ನಮ್ಮವರಿಗೆ, ಆದರೆ ನಮ್ಮವರ ಫುಡ್ ಹೇಗೆ ವ್ಯತ್ಯಾಸ ಬೇರೆ ಅಂತ. ಅಂದರೆ ಫುಡ್ ನಾಟ್ ಎಸ್ ಎ ರೆಡಿಮೇಡ್ ಸೆಲ್ಲಿಂಗ್ ಬಿಸ್ನೆಸ್. ಪುರಾಣಿಕರಿಗೆ ಹೇಳಿದಾಗೆ ಯಾವಾಗಲೂ ಹಣ ತಗೊಳ್ಳೋದು, ನಿತ್ಯ ಅಟೆನ್ಷನ್ ಕೊಡಬೇಕಾದ ವಿಷಯದ ಒಂದು ವ್ಯವಹಾರ. ಅದಕ್ಕೆ ಬೇಕಾದ ಮನೋಧರ್ಮ, ಸಜ್ಜನಿಕೆ ಇತ್ತು. ಸೌಜನ್ಯ ಮತ್ತು ಸಜ್ಜನಿಕೆಯ ಒಂದು ಮಾದರಿ. ಉದ್ಯಮದ ಬಗ್ಗೆ ಹೋಟೆಲ್ ನಮ್ಮಲ್ಲಿ ಏನಾಗಿದೆ, ಲೆಫ್ಟಿಸ್ಟ್ ನರೇಟಿವಿಂದ, ನೆಹರೂಯಿಯನ್ ನರೇಟಿವಿನಿಂದ ಉದ್ಯಮ ಅಂತಂದರೆ ದುಡ್ಡು ಮಾಡುವ ಕಾರ್ಮಿಕ, ಕೃಷಿಕ ಮಾತ್ರ ಸಜ್ಜನ, ಉಳಿದವರೆಲ್ಲ ಡೌನ್ ರೋಡ್. ಇದರಲ್ಲಿ ತಪ್ಪು. ಇದು ಒಂದು ನಿಜವಾದ ಅರ್ಥದಲ್ಲಿ ಸಮಾಜಕ್ಕೆ ಅನ್ನ ಹಾಕಿದವರು ಸರಿಯಾಗಿ ಹೇಳ್ತಾರೆ. ಹಣ ತಕ್ಕೊಂಡೇ ಇರ್ಬೋದು, ಅನ್ನ ಹಾಕಿದ್ದಾರೆ. ಇವತ್ತು 60 ರೂಪಾಯಿ, 50 ರೂಪಾಯಿ, 70 ರೂಪಾಯಿಗೆ 8 ತಟ್ಟೆ, ಪುನಃ ನೀರು, ಪುನಃ ಉಪ್ಪಿನಕಾಯಿ, ಪುನಃ ಮಜ್ಜಿಗೆ ಕೊಟ್ಟು 60 ರೂಪಾಯಲ್ಲಿ ಊಟ ಕೊಟ್ಟರೆ ಏನು ಸಿಗ್ತದೆ? ಸ್ಮಾಲ್ ಮಾರ್ಜಿನ್. ಊಟ ಮತ್ತು ಬಟ್ಟೆ ನಮ್ಮ ದೇಶದಲ್ಲಿ ಚೀಪೆಸ್ಟ್ ಇರ್ಬೋದ ಕಾರ್ಮಿಕರೇ ಇಡೀ ವರ್ಲ್ಡಲ್ಲಿ. ಎಲಿಮೆಂಟ್ರಿ ಎಜುಕೇಷನ್ ನೆನಪಿಟ್ಕೊಳ್ಳಿ. 3 ವಿಷಯ: ಹೋಟೆಲ್ ಫುಡ್ಡು, ಸ್ಟ್ರೀಟ್ ಸೈಡ್ ಫುಡ್ಡಲ್ಲಿ 2. ಹಾಗೆ ಸ್ಟಾರ್ ಹೋಟೆಲ್ 300 ರೂಪಾಯಿದ ಕಾಫಿ ಇರ್ಬೋದು, ಅದು ಕುಡಿಲಿಕ್ಕೂ ಸಾಧ್ಯ ಇಲ್ಲ ಮನುಷ್ಯರಿಗೆ, ಅದು ಬೇರೆ ವಿಷಯ. ಅದು ಮಾಡೋದನ್ನು ಕಲಿಯುವಾಗ ನಾವು ಹೋಟೆಲ್ ಬಿಡ್ತೇವೆ. ಹೋಟೆಲ್ ಫುಡ್ಡು, ಸ್ಟ್ರೀಟ್ ಸೈಡ್ ಕ್ಲಾತ್ 30-40 ರೂಪಾಯಿಗೆ ಮುಂದುಂಟು. ಮೈ ಮುಚ್ಚುವ ಬಟ್ಟೆ ಇವತ್ತು 100 ರೂಪಾಯಿ ಕೆಳಗೆ ಆಗ್ತದೆ. ಅದರ ವಾಶಿಗೆ 2 ಸಲ ಕೊಟ್ಟರೆ ಅದರ ಕಾಸ್ಟ್ ಅದಕ್ಕಿಂತ ಆಗ್ತದೆ. ಎಲಿಮೆಂಟ್ರಿ ಎಜುಕೇಷನ್, ಇದು 3 ಚೀಪೆಸ್ಟ್ ನಮ್ಮ ದೇಶ. ಇದಕ್ಕೆ ಕಾರಣರಾದದ್ದು ನಮ್ಮ ಅಖಿಲ ಭಾರತ ಹೋಟೆಲ್ ಉದ್ಯಮ. ಅದರ ಮಧ್ಯದಲ್ಲಿ ಕ್ವಾಲಿಟಿ ಇಟ್ಟುಕೊಂಡು ಸ್ಲೈಟ್ಲಿ ಕಾಸ್ಟ್ಲಿಯರ್. 1 ಸ್ಟಾರ್ ಅಂತ ಸುಮ್ಮನೆ ಹೇಳು, ಸ್ಟಾರ್ ವೈಸ್ ಅಲ್ಲ. ಅದರ ಬೆಲೆ ಹೆಚ್ಚಿಗಿರುವುದು ಜಸ್ಟಿಫೈಡ್ ಅಂದರೆ ಕಾಸ್ಟ್ ಹೆಚ್ಚು ಮಾಡುವಾಗ ಅಲ್ಲೇ ಒಂದು ಜಸ್ಟಿಫಿಕೇಶನ್ ಇರುತ್ತೆ. ಆ ಜಸ್ಟಿಫಿಕೇಶನ್ ಸಂಪೂರ್ಣವಾಗಿ ಇತ್ತು. ಅವರ ಅನೇಕ ತಿಂಡಿಗಳನ್ನು ವಿವರಿಸಲಿಕ್ಕೆ ಹೋಗುವುದಿಲ್ಲ. ಹೊಟ್ಟೆ ತುಂಬಿದಾಗಲೂ ಹೊಟ್ಟೆ ತುಂಬ ತಿಂದಿದ್ದೇನೆ, ಅದನ್ನು ಹೊಟ್ಟೆ ತುಂಬಿ ಇದ್ದಾಗಲೂ ತಿನ್ನಲಿಕ್ಕಾಗುವ ಹೋಟೆಲ್ಗಳಿದ್ದಾವೆ ಕೆಲವು. ಆ ಹೋಟೆಲಿಗಾಗಿಯೇ ಹೋಗುತ್ತಿದ್ದೇವೆ ನಾವು. ಹಾಗೆ ಅವರ ಕಂಪೆನಿ, ಅವರ ಪೋಷಣೆಯ ಪ್ರೀತಿಯ ಮಾತುಗಳನ್ನು, ಅವರ ಹೋಟೆಲನ್ನು ಎಂಜಾಯ್ ಮಾಡಿದ್ದೇನೆ ಅಂತ ಒಂದು ವ್ಯಕ್ತಿತ್ವ ಪಕ್ಕನೇ ಆಗಿಲ್ಲ ಹೇಳ್ತೇನೆ. ನಾನು ಹೊರಊರಿನಲ್ಲಿರೋ ಗೊತ್ತಾಯ್ತು ನನಗೆ. ಹಾಗಾಗಿ ಅವರ ಮನೆಗೆ ಹೋಗ್ಲಿಕ್ಕಾಗಲ್ಲ. ಇವತ್ತು ಅವ್ರ ಮನೇಲಿ ಇದ್ದಾರೆ ಅಂದರೆ ಭೇಟಿ ಕೊಡಬೇಕು ಅಂತಿದ್ದೆ. ಆ ರೀತಿಯ ಸಂಬಂಧ ನಮಗೆ ಬೆಳೆದಿತ್ತು. ಯಾವುದೇ ಕ್ಷೇತ್ರದ ನಾವು ನಿಕಟವರ್ತಿಗಳಿಲ್ಲ. ಅಂಥವರಿಗೆ ಒಂಥರ ದಿವ್ಯಾತ್ಮದ ಪುನರುಜ್ಜೀವನವನ್ನು ಈ ಉದ್ಯಮದಲ್ಲಿ ನಾನು ಬಯಸ್ತೇನೆ. ಯಾಕಂದರೆ ಈಗ ಒಟ್ಟು ಸಂಸ್ಕೃತಿಯಲ್ಲಿ ಆಗ್ತಾ ಇರುವ ಸಮಸ್ಯೆ ನಿಮ್ಗೆ ಗೊತ್ತಿರ್ಬೋದು. ಫುಡ್ಡಿನ ಮೇಲೆ, ಫುಡ್ಡು, ಕಲ್ಚರ್, ಪ್ರದರ್ಶನ ಕಲೆಗಳು, ಡ್ರೆಸ್ಸು ಎಲ್ಲ ನಾರ್ದರ್ನೈಸೇಷನ್, ವೆಸ್ಟರ್ನೈಸೇಷನ್, ಸೋ ಕಾಲ್ಡ್ ಮಾಡರ್ನೈಸೇಷನ್ ಎಲ್ಲ ನಾರ್ದರ್ನ್. ಊಟದಲ್ಲಿ ಒಂದು ಫಲವಿದ್ದು ಬಿಟ್ಟರೆ ನಮಗೆ ನಿಜವಾಗಿ ಊಟವನ್ನು ಎಂಜಾಯ್ ಮಾಡಲಿಕ್ಕೆ ಆಗ್ತದೆ.
ಗೋಬಿ ಮಂಚೂರಿ ಪಲಾವೀಕರಣ ಆಗಿದೆ. ಆ ಫುಡ್ ಸುಲಭ. ಒಂದು ಮಾತು ಅಪ್ರಾಸಂಗಿಕ ಅಲ್ಲ, ಹೇಳಿಬಿಡ್ತೇನೆ. ಬಾರ್ಕೂರ್ನ ರಾಮಚಂದ್ರಾಚಾರ್ಯ ಹೋಟೆಲ್ ಓನರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಬ್ಯಾಂಗ್ಳೂರಿನಲ್ಲಿ, ಅವರು ಒಂದು ಮಾತು ಹೇಳಿದರೆ, ಹೇಗುಂಟು ನಮ್ಮ ಜಿಲ್ಲೆಯ ಹೋಟೆಲ್ಗಳು ಕೇಳಿದೆ. ಇಲ್ಲ, ನಮ್ಮ ಜಿಲ್ಲೆಯ ಹೋಟೆಲ್ ಐಡೆಂಟಿಟಿ ಇಲ್ಲ ಜೋಶಿಯವರಿಗೆ, ಈಗ ನಾವು ಇನ್ನು ಬೇಡ ಇಲ್ಲಿ. ಅದೇನು ಇಲ್ಲ, ಸ್ಪೆಸಿಫಿಕ್ ನಮ್ಮ ಇಡ್ಲಿ, ನಮ್ಮ ಪತ್ರೊಡೆ, ನಮ್ಮ ಸಾಂಬಾರಿಗಲ್ವ ನೀವು ಬರೋದು, ಅದು ಬೇಡ ಅಲ್ಲ, ರೆಡಿ ಮಸಾಲೆ ಉಂಟು, ಅದನ್ನು ಎಲ್ಲದಕ್ಕೆ ಹಾಕಿದರೆ ಆಯಿತು ಅಂತ. ಇಲ್ಲೇ ಐಡಿಯಾ, ಅಬ್ಸರ್ವೇಷನ್, ದುರಂತ ಕೂಡ ಅವ್ರು ಹೇಳಿದ್ದು. ಸೊನ್ನಾಡ ಹತ್ರ ಹೋಟೆಲ್ ಇಂಡಸ್ಟ್ರಿ ಕೂಡ ಬಗ್ಗೆ ಮಾತಾಡಿ ಜೀರಿಗೆಯನ್ನು ಸೆಲೆಕ್ಟ್ ಮಾಡೋದನ್ನು ಹೇಳ್ತಿದ್ರು. ಅದು ಸಣ್ಣ ವಿಷಯ. ಜೀರಿಗೆಗೆ ಬಾಲ ಇದ್ದರೆ, ಅದಕ್ಕೊಂದು ಬಾಲ ಇರ್ತದಲ್ಲ, ಅದಿದ್ರೆ ಟೇಸ್ಟ್ ಕಡಿಮೆ, ಅದು ಟೇಸ್ಟನ್ನು ಒಂದು 10% ಸ್ಪಾಯ್ಲ್ ಮಾಡ್ತದೆ. ಅದು ಬಾಲವೇ ಇಲ್ಲದ ಜೀರಿಗೆಯಲ್ಲಿ ಸಿಗ್ತದೆ ರಾಜಸ್ಥಾನದಲ್ಲಿ ಎತ್ತಲೆ. ಅದನ್ನು ಅಲ್ಲಿಂದ ತರಿಸುವ ವ್ಯವಸ್ಥೆ ಮಾಡಿದ್ದೇನೆ. ಅದು ನಮ್ಮ ಜಗದೀಶನವರು ಹಾಗೆ ಮೈನ್ಯೂಟ್. ಇದೆಲ್ಲ ಸಮಾಜ ಪರವಾದ ಚಿಂತನೆ ಯಾರು ಗಮನಿಸ್ತಾರೆ? ಡೊನೇಷನ್ ಕೊಡೋದು ಮಾತ್ರ ಸಾಮಾಜಿಕ ಚಿಂತನೆ ಅಲ್ಲ. ಐ ಶುಡ್ ಗಿವ್ ದ ಬೆಸ್ಟ್ ಇನ್ ಮೈ ಫೀಲ್ಡ್. ಇದು ಚಿಂತನೆ. ಪ್ರತಿಯೊಬ್ಬ ಉದ್ಯಮಿಯು, ಕೃಷಿಕನು ಈ ರೀತಿ ಯೋಚನೆ ಮಾಡಬೇಕು. ಯಾಕಂದರೆ ಉದ್ಯಮದ ಉದ್ಧಾರ, ಕೃಷಿ ಉದ್ಧಾರವೇ ಪರ್ಯಾಯವಾಗಿ ದೇಶೋದ್ಧಾರ ಅಲ್ಲ, ಸಂಪತ್ತು ದೇಶದ ಹೆಚ್ಚುವುದಲ್ಲ, ಕ್ವಾಲಿಟಿ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಒಬ್ಬ ಪುಣ್ಯಾತ್ಮನನ್ನು ಕಲ್ತ್ಕೊಂಡಿದ್ದೇವೆ. ಹತ್ತು ಮುಡಿ ಪ್ರಜ್ಞೆ. 10 ಮುಡಿ ಶಬ್ದಕ್ಕೂ ಬೇರೆ ಬೇರೆ ಲೆಜೆಂಡ್ಸ್ ಇದೆ. ಒಂದೇ ಬೈಲಲ್ಲಿ 10 ಮುಡಿ ಇದಂತೆ ಎಂಬುದು ಬಿತ್ತು. ಒಂದು ಈ ಕೊಡಿಯಲ್ ಬುತ್ತಿ ಇತ್ತಲ್ಲ ನಮ್ಮದು, ಸಾಮಾನ್ಯ ಈಗಿನ ಕಂಬಳದಿಂದ ಇಲ್ಲಿವರೆಗಿತ್ತು. ಅಲ್ಲಿ ಎಷ್ಟೋ ಮುಡಿದು ಬಾರ್ ಒಂದೇ ಸಲ ಬಿತ್ತಾಗ 10 ಮುಡಿ ಅಂತ. ಇನ್ನೊಂದು ಕಥೆ ಉಂಟದಕ್ಕೆ, ವಾರಕ್ಕೆ 10 ಮುಡಿಯಕ್ಕೆ ತರ್ತಿದ್ರು ಅಂತ. ಅಂದರೆ ಅಷ್ಟು ಜನ ಊಟ ಮಾಡ್ತಿತ್ತು ಆ ಮನೆಯಲ್ಲಿ, ಜಾಯಿಂಟ್ ಫ್ಯಾಮಿಲಿ. 80 ಜನ ಇದ್ದದನ್ನು ನಾನೇ ಕೇಳಿದ್ದೇನೆ. ಹಾಗೆ ಸಂಯುಕ್ತ ಕುಟುಂಬದ ಮತ್ತು ಕೃಷಿ ಸಮೃದ್ಧಿಯ ಸಜ್ಜನಿಕೆಯ ಒಂದು ಮಾದರಿ ಸೊನ್ನಾಡರ ತುಂಬ ಮಾತಾಡಿದ್ರು. ಇವಾಗ ನಾನು ಮಾತಾಡೋದಿಲ್ಲ, ಹಾಗೆ ನನಗೆ ಅವರ ಬಗ್ಗೆ ಗೊತ್ತೂ ಇಲ್ಲ. ಆದರೆ ತುಂಬ ಖುಷಿ ಪಟ್ಟಿದ್ದೇನೆ ಅವರ ವ್ಯಕ್ತಿತ್ವದ ಒಡನಾಟ. ನಾನು ಅವರ ಪರಿಚಿತನಾಗಿದ್ದೆ ಅನ್ನೋದು ಒಂದು ಹೆಮ್ಮೆಯ ವಿಷಯ. ವಿಶುದ್ಧ ಜ್ಞಾನದೇಹಾಯ ತ್ರಿವೇದಿ ದಿವ್ಯ ಚಕ್ಷುಷೆ ಶ್ರೇಯ ಪ್ರಾಪ್ತಿ ನಿಮಿತ್ತಾಯ ನಮ್ಮ ಸೋಮಾರ್ಧಧಾರಣೆ. ಅವರಿಗೆ ಸದ್ಗತಿಯನ್ನು ಪ್ರಾರ್ಥಿಸ್ತೇನೆ. 10 ಮುಡಿ ಮನೆಯಲ್ಲಿ ಸೂರ್ಯನಾರಾಯಣರ ಶವ ಸಂಸ್ಕಾರ ಸಮಯದಲ್ಲಿ ನಾನು ಮತ್ತು ಕಲ್ಕೂರರು ಒಟ್ಟಿಗೆ ಕೂತ್ಕೊಂಡಿದ್ದೆವು. ಹಾಗೆ 10 ಮುಡಿಯ ಹಲವಾರು ವಿಷಯಗಳನ್ನು ನನ್ನಲ್ಲಿ ಕೇಳಿದ ಅವರಿಗೆ ಮೊದಲೇ ಗೊತ್ತಿದ್ದ ವಿಷಯ. ಹಾಗಾಗಿ ನನಗೂ ಸೂರ್ಯನಾರಾಯಣರ ಹತ್ತಿರ ಸಂಬಂಧ ಹೇಗೆಂದರೆ ನನ್ನ ಹೆಂಡತಿಯ ಮುಖಾಂತರ. ನಾನು ಮದುವೆ ಆಗಿದ್ದು ಗೋಕುಲದಲ್ಲಿ 28 ವರ್ಷದ ಹಿಂದೆ. ಆವಾಗ ನನಗೆ ನನ್ನ ಮಾವನವರು ಸೂರ್ಯ ಚಂದದ ಊಟ ಆಗಬೇಕು ಅಂತ ಹೇಳಿದ್ದಕ್ಕೆ ಚಂದದ ಊಟ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲದೆ 28 ವರ್ಷದ ಹಿಂದೆ ಬಫೆ ಕೌಂಟರ್ ಇಟ್ಟು ಊಟದ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಯಾವಾಗಲೂ ಸೂರ್ಯನಾರಾಯಣ ಸಿಕ್ಕಿದಾಗ ನಿಮ್ಮ ಕೊಟ್ಟಂಥ ಊಟವನ್ನು ನಾನು ಮರೀಲಿಕ್ಕಿಲ್ಲ ಅಂತ ಹೇಳಿದ್ದೇನೆ. ಅದಕ್ಕೆ ಭಾರಿ ಅವರಿಗೆ ಖುಷಿ ಆಗ್ತಿತ್ತು. ಅಲ್ಲದೆ ನನ್ನ ಒಬ್ಬರು ಆತ್ಮೀಯರು ಕೂಡ ಹೌದು. ಅಲ್ಲದೆ 10 ಮುಡಿಯಲ್ಲಿ ಅದನ್ನು ಮನೆ ಕಟ್ಟಿದ್ರಲ್ಲ, ಅದರ ಮನೆಯ ಒಕ್ಕಲಿನ ದಿವಸ ಜಗದೀಶ, ನಾನಂದರೆ ಅಲ್ಲಲ್ಲಿ ಪ್ರೋಗ್ರಾಮ್ ಎಲ್ಲ ಕೊಡ್ತೇನೆ, ಭಜನೆ ಕಾರ್ಯಕ್ರಮ ಕೊಡ್ತೇನೆ, ಭಜನೆ ಕ್ಲಾಸ್ ಮಾಡ್ತೇನೆ, BC ರೋಡು ಮಂಗಳೂರಲ್ಲಿಯೂ ಮಾಡ್ತೇನೆ. ಹಾಗಾಗಿ ಅಲ್ಲಿ ಒಂದು ಭಕ್ತಿಗೀತೆಯ ಒಂದು ಸಂಗೀತ ಕಾರ್ಯಕ್ರಮ ಕೊಟ್ಟಿದ್ರು. ಸಾಧಾರಣ 10:30ಯಿಂದ 12 ಎದುರು ಕೂತು ಸೂರ್ಯನಾರಾಯಣರೇ ಅದನ್ನು ಆಸ್ವಾದಿಸಿದ್ದಾರೆ. ಅದು ನನಗೆ ಈಗಲೂ ನೆನಪಾಗ್ತಾ ಉಂಟು. ಹಾಗೆ ಮೊನ್ನೆನೇ ಕಲ್ಕರ್ ಅವರು ಹೇಳಿದರು, ಏನಂತ ಹೇಳಿದ್ರೆ ನೀವು ಹಾಡು ಹಾಡಬೇಕು ಅಂತ. ನೋಡಿ, ಅವರಿಗೋಸ್ಕರ ಒಂದು ನೆನಪು ಮಾಡಿ ಹಾಡ್ತಾ ಇದ್ದೇನೆ. ಅವರೋಗವು ಎನಗೆ ದೇವಧನ್ವಂತ್ರಿ ಕೃಷ್ಣ 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 ಅವರೋಗವು ಎನಗೆ ದೇವಧನ್ವಂತ್ರಿ ಸಾವಧಾನದಿಯನ್ನ ಕೈ ಹಿಡಿದು ನೋಡಯ್ಯ ಅವರೋಗವು ಎನಗೆ ದೇವಧನ್ವಂತ್ರಿ ಹರಿಮೂರ್ತಿಗಳು ಎನ್ನ ಕಂಗಳಿಗೆ
ಕಾಣಿಸವು ಹರಿಯ ಕೀರ್ತನೆಯು ಕೇಳಿಸದೆನ್ನ ಕಿವಿಗೆ. ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಗೆಗೆ. ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಗೆಗೆ. ಹರಿಪ್ರಸಾದವು ಜಿಹ್ವೆಗೆ ಸವಿಯಾಗದಯ್ಯ. ಆವರೋಗವು ಎನಗೆ ದೇವ ಧನ್ವಂತ್ರಿ. ಅನಾಥ ಬಂಧು ಗೋಪಾಲ ವಿಠ್ಠಲರೇಯ. ಅನಾಥ ಬಂಧು ಗೋಪಾಲ ವಿಠ್ಠಲರೇಯ. ಎನ್ನ ಭಾಗದ ದೈವ ನೀನಾದೆಯ. ಅನಾದಿ ಕಾಲದ ಭವರೋಗ ಕಳೆಯಯ್ಯ. ಅನಾದಿ ಕಾಲದ ಭವರೋಗ ಕಳೆಯಯ್ಯ. ನಾನೆಂದಿಗೂ ಮರೆಯೆ ನೀ ಮಾಡಿದುಪಕಾರ. ಆವರೋಗವು ಎನಗೆ ದೇವಧನ್ವಂತ್ರಿ. ಸಾವಧಾನದಿಯನ್ನ ಕೈ ಹಿಡಿದು ನೋಡಯ್ಯ. ಆವರೋಗವು ಎನಗೆ ದೇವಧನ್ವಂತ್ರಿ. ದೇವಧನ್ವಂತ್ರಿ ದೇವಧನ್ವಂತ್ರಿ. ನನ್ನನ್ನು ನಾನು ಹೊಗಳಿಕೆ ಮಾಡ್ತಾ ಇಲ್ಲ. ಆವತ್ತು ಕೊರೋನಾ ಕಾಲದಲ್ಲಿ ನಾನು ಹೆಚ್ಚಿನ ಕಡೆಯಲ್ಲಿ ಇದನ್ನು ಹಾಡ್ತಾ ಇದ್ದಾಗ ಇನ್ನೊಂದು ಸಲ ಹಾಡಿಸಿದ್ದಾರೆ. ಯಾಕೆಂತ ಹೇಳಿದರೆ ಆವಾಗ ಆ ಸಂದರ್ಭಕ್ಕೆ ಸರಿಯಾದ ಹಾಡು ಇದಾಗಿತ್ತು ಅಂತ ಹೇಳಿ ನನಗೆ ಭಾರಿ ಖುಷಿ ಆಗ್ತಾ ಇತ್ತು. ಈ ಮೂಲಕ ಸೂರ್ಯನಾರಾಯಣರಿಗೆ ನಾನು ಕೂಡ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ನನಗೊಂದು ಸುಮಾರು 15 ವರ್ಷಗಳ ಕಾಲ ಅವರು ಅನಾಥ ಆಗಿದ್ದರು. ನನ್ನ ಮಧ್ಯಾಹ್ನ ಊಟ ಶಾಂತ್ ಪ್ಲಾಸ್ ಅಂತ ಜನತಾ ಡಿಲಕ್ಸಲ್ಲಿತ್ತು. ಹೊಸಬೆಟ್ಟಲ್ಲಿ ಮನೆ ಇತ್ತು. ಮಧ್ಯಾಹ್ನ ಊಟಕ್ಕೆ ಅನಿವಾರ್ಯವಾಗಿ ಇಲ್ಲಿ ನಾನು ಯಾವಾಗಲೂ ಹೋಗಿ ಮನೇಲಿ ಹೇಳ್ತಾ ಇದ್ದೆ, 15 ವರ್ಷ ನಾನು ಮಧ್ಯಾಹ್ನ ಊಟ ಈ ಹೋಟ್ಲಲ್ಲಿ ಮಾಡಿದ್ದೇನೆ, ಒಂದೇ ಒಂದು ನನ್ನ ಹೊಟ್ಟೆ ಹಾಳಾಗಿಲ್ಲ ಅಂಥೇಳಿ. ಬಹುಶಃ ಪ್ರದೀಪ್ ಕಲ್ಕೂರ ಅವರು ಜೋಶಿಯವರು ಹೇಳಿದ್ದು ಮತ್ತು ಸನ್ಮಾನ್ಯ ಪುರಾಣಿಕರು ಹೇಳಿದ ಮಾತಿಗೆ ಶುಚಿತ್ವ ಮತ್ತು ನಾನ್ ಕಾಂಪ್ರಮೈಸಿಂಗ್ ನೇಚರ್, ಅದು ಹಾಗಾಗಬೇಕಂದ್ರೆ ಹಾಗಾಗಬೇಕು. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಜನತಾ ಡಿಲಕ್ಸ್ನ ಮಾಲೀಕರಾದ ಸನ್ಮಾನ್ಯ ಸೂರ್ಯನಾರಾಯಣ ಅವರು. ನಾನು ಅವರನ್ನು ತುಂಬ ಸಲ ಕಂಡಿದ್ದೇನೆ, ಆದರೆ ತುಂಬ ಮಿತಭಾಷಿ, ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಿದ್ರು ಅಷ್ಟೇ. ಮತ್ತು ಬಂದು ಪ್ರಾಮಾಣಿಕವಾಗಿ ತನ್ನ ಹೋಟೆಲ್ನ ಆಹಾರದ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಪ್ರಾಮಾಣಿಕವಾಗಿ ಹೇಳಿ, ನನಗೆ ನಾಳೆ ಇದಕ್ಕಿಂತ ಚೆನ್ನಾಗಿ ಕೊಡಲಿಕ್ಕೆ ನನಗೆ ಆಗಬೇಕು ಅಂತ ಹೇಳ್ತಾಯಿದ್ರು. ಒಂದು ಹಂತದಲ್ಲಿ ನಿತ್ಯ ವಿದ್ಯಾಸಂಸ್ಥೆಯ ಎಲ್ಲರೂ ಕೂಡ ಆ ಹೋಟೆಲನ್ನು ಕರ್ಣಿಕರ ಹೋಟೆಲಿಂದ ಕಾಫಿ ತಿಂಡಿ ತರಿಸಿ ಅಂತ ಹೇಳಿಬಿಡ್ತಿದ್ರೆ, ಅಷ್ಟು ರೆಗ್ಯುಲರ್ ಸಂಪರ್ಕ ಇತ್ತು ಅವ್ರ ಜೊತೆಗೆ. ಮತ್ತು ಮಂಗಳೂರ ನಮ್ಮ ಕಚೇರಿಯ ಯಾವುದೇ ಚಟುವಟಿಕೆ ಆದರೆ ಯಾವಾಗಲೂ ಅಲ್ಲಿಂದನೇ ತಿಂಡಿ ಅಥವಾ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೆ. ವಿನಯ್ ಹೆಗ್ಡೆಯವರಿಗೆ ಮತ್ತು ಅವ್ರ ಮನೆಯವರಿಗೆ ಯಾವಾಗಲೂ ಒಂದು ಸರ್ತಿ ನಾನು ಮಧ್ಯಾಹ್ನ ಊಟ ಮಾಡುವಾಗ ಕಾಶಿ ಹಲ್ವ ಅಲ್ಲಿ ತುಂಬ ಚೆನ್ನಾಗಿರ್ತಿತ್ತು. ಈಗ ಇಲ್ಲಿ ಮಾಡೋದಿಲ್ಲ, ಅವ್ರು ಯಾಕೆ ಗೊತ್ತಿಲ್ಲ. ಈಗ ಕೇಟ್ರಿಂಗ್ ಇದ್ದರೆ ಮಾತ್ರ ಮಾಡ್ತಾರೆ, ಹೋಟೆಲಲ್ಲಿ ಮಾಡೋದಿಲ್ಲ. ಮಧ್ಯಾಹ್ನ ಊಟ ಮಾಡುವಾಗ ಅದು ಕಾಶಿ ಹಲ್ವ ತಿಂದುಬಿಟ್ಟು ನಾನು ತೊಗೊಂಡು ಹೋಗಿ ನನ್ನ ಅವಶ್ಯಕತೆಗೆ ಕೊಟ್ಟೆ. ಅವತ್ತು ಸ್ವಲ್ಪ ಹೆಚ್ಚು ತೊಗೊಂಡು ಹೋಗ್ಬಿಟ್ಟು ಆವಾಗಿನಿಂದ ಒಂದು 15 ದಿನಕ್ಕೊಂದ್ಸಲಿ 20 ದಿನಕ್ಕೊಂದ್ಸಲಿ ವಿನಯದ ಮನೆಯಿಂದ ಅದು ಕಾಶಿ ಹಲ್ವ ಒಂದು ತರಿಸಿಕೊಡಿ ಅಂತ ಹೇಳ್ತಾಯಿದ್ರು. ಇನ್ನೂ ಒಂದು ನಮಗೆ ತುಂಬ ಇಷ್ಟವಾದ ಸಂಗತಿ ಅಂತ ಹೇಳಿದರೆ 18 ಫೆಬ್ರವರಿಗೆ ಕರ್ನಾಟಕ ಬ್ಯಾಂಕಿನ ಫೌಂಡರ್ಸ್ ಡೇ ಇರ್ತಿತ್ತು. ಆವಾಗ ನನಗೆ ಕರ್ನಾಟಕ ಬ್ಯಾಂಕಿನ ಆ ಫೌಂಡೇಶನ್ ಡೇ ಲೆಕ್ಚರ್ ಕೇಳೋದು ಇಷ್ಟವಾ, ಅವತ್ತಿನ ಸಂಗೀತ ಇಷ್ಟವಾ, ಅಥವಾ ಅವತ್ತು ರಾತ್ರಿ ಜನತಾ ಡಿಲಕ್ಸ್ನ ಕೇಟ್ರಿಂಗ್ ಇಷ್ಟವಾ ಅಂತ ಕೇಳಿದರೆ ಅದು 3 ಸಮಾನವಾಗಿ ಇಷ್ಟ ಆಗ್ತಿತ್ತು, ತಪ್ಪಿಸ್ತಾನೇ ಇರಲಿಲ್ಲ. ಆಮೇಲೆ ನಾನೇ ಪ್ರಶ್ನೆ ಕೇಳ್ತಾ ಇದ್ದೆ, ನಾನು ಹೋಗಿದ್ದು ಲೆಕ್ಚರ್ ಕೇಳಲಿಕ್ಕ ಇಲ್ಲ ಸಂಗೀತ ಕೇಳಲಿಕ್ಕ ಇವರು ಊಟ ಮಾಡಲಿಕ್ಕ ಅಂತ. ಒಂದೇ ಒಂದು ಸಲ ಸಹ ಅಲ್ಲಿದ್ದು ಊಟ ತಪ್ಪಿಸಿಲ್ಲ ನಾನು.
ಅವರು ಎಷ್ಟು ಆತ್ಮೀಯವಾಗಿ ನಮ್ಮನ್ನು ನೋಡ್ತಾ ಇದ್ರ, ಅವರ ಸಿಬ್ಬಂದಿ ವರ್ಗ ಕೂಡ ಅದೇ ರೀತಿ ಬೆಳೆಸಿದ್ರು. ಅವರು ಹೋಟೆಲ್ಗೆ ಹೋದರೆ ಅಕಸ್ಮಾತ್ ನಾನು ಹೇಳ್ತಿದ್ರು ಕೂಡ, ನೋಡಿ ಇವತ್ತು ಶಾವಿಗೆ ರಸಾಯನ ಮಾಡಿದ್ದೇವೆ ತಿನ್ನಿ ಅಂತ ಹೇಳ್ತಿದ್ರು, ಬಂದು ಅವರೇ ಬಂದು ಹೇಳ್ತಿದ್ರು. ಇಲ್ಲ ಪತ್ರೊಡೆ ಮಾಡಿದರೆ ಇದು ಪತ್ರೊಡೆ ಇದೆ ಇವತ್ತು, ಇಲ್ಲ ಹಲಸಿನ ಹಣ್ಣು ಗಟ್ಟಿ ಇದೆ. ಬಹುಶಃ ಮಂಗಳೂರಿನ ಬೇರೆ ಯಾವ ಹೋಟೆಲಲ್ಲೂ ಕೂಡ ಇಲ್ಲಿಯ ಸ್ಥಳೀಯ ತಿಂಡಿಗಳನ್ನು ಮಾಡುವ ಪ್ರಕ್ರಿಯೆ ಇಲ್ಲ, ನೀವು ಉಲ್ಲೇಖ ಮಾಡ್ತಾ ಇದ್ರಿ. ಆದರೆ ಅವರು ಅದನ್ನು ನಿರಂತರವಾಗಿ ಮಾಡ್ಕೊಂಡು ಬಂದು ಮಂಗಳೂರು ದಕ್ಷಿಣ ಕನ್ನಡ ಹೇಳಿದರೆ ಇದು ತೋರಿಸಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದರು. ಇನ್ನೊಂದು ತುಂಬ ಖುಷಿ ಕೊಟ್ಟ ಸಂಗತಿ ಹೇಳಿದರೆ, ಈ GST ಬಂದಾಗ ಬೇರೆ ಹೋಟೆಲ್ ಮಾಡಿದ್ರು ನನಗೆ ಗೊತ್ತಿಲ್ಲ, ಹೊರಗಡೆ ದೊಡ್ಡ ಬೋರ್ಡ್ ಹಾಕಿದ್ರು. GST ಬರಲಿಕ್ಕಿಂತ ಮುಂಚೆ ಎಷ್ಟು ರೇಟ್ ಇತ್ತು, GST ಬಂದ ಮೇಲೆ ನಮ್ಮ ಹೋಟೆಲಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿ. ಯಾಕಂದರೆ GST ಬಗ್ಗೆ ತುಂಬ ಆಪಾದನೆ ಮಾಡೋರು ಇದ್ದಾರೆ ಇವತ್ತು. ಆದರೆ ಪ್ರಾಮಾಣಿಕವಾಗಿ 90-95% ಗೂಡ್ಸ್ಗಳಿಗೆ ಹಿಂದಿನ ಟ್ಯಾಕ್ಸ್ಗಿಂತ ಈಗ ಟ್ಯಾಕ್ಸ್ ಕಡಿಮೆ ಆಗಿದೆ ಅಂತೇಳಿ ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ಅದನ್ನು ಗ್ರಾಹಕರಿಗೆ ಹಸ್ತಾಂತರ ಮಾಡುವುದಲ್ಲದೆ ಮಾತ್ರ ಅಲ್ಲ, ಒಂದು ರೀತಿಯಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋ ದೃಷ್ಟಿಯಲ್ಲಿ ಒಂದು ಹೊರಗಡೆ ದೊಡ್ಡ ಬೋರ್ಡ್ ಹಾಕಿದ್ದನ್ನು ನಾನು ಹುಡುಕ್ತಾ ಇದ್ದೆ ಕೂತ್ಕೊಂಡು, ನನ್ನ ಮೊಬೈಲ್ ಇರ್ಬೋದು ಅಂತ ಹೇಳಿ ತೆಗೆದಿಟ್ಕೊಂಡಿದ್ದೆ. ಬಟ್ ಬಹುಶಃ ಆಗ ಒಂದು 4-5 ವರ್ಷ ಹಿಂದೆ ಅಲ್ವಾ, ಅದು ಬಹುಶಃ ಈ ಫೋನ್ ಬೇರೆ ಫೋನ್ ಇತ್ತು ಅಂತ ಕಾಣ್ತಿದ್ದು, ಇಲ್ಲ ನನ್ನ ಹತ್ರ ಇವಾಗ ಹೊರಗಡೆ ದೊಡ್ಡ ಬೋರ್ಡ್ ಹಾಕಿದ್ದು. ನೀವೆಲ್ಲ ಉಲ್ಲೇಖ ಮಾಡಿದ ಹಾಗೆ ಅಲ್ಲಿ ಒಂದು ಸಣ್ಣ ರೂಮಲ್ಲಿ ಕೂತ್ಕೊಳ್ತಾ ಇದ್ರು ಅವರು. ಅಲ್ಲಿ ಕೂತ್ಕೊಂಡು ಎಲ್ಲವನ್ನು ಗಮನಿಸ್ತಾ ಇದ್ರು. ತಾವೆಲ್ಲ ಹೇಳಿದ ಹಾಗೆ ಹೆಚ್ಚು ಸಮಯ ಅವರು ಕಿಚನ್ನಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಇರ್ತಾ ಇದ್ರು. ನನಗೆ ಅಲ್ಲಿಯ ಎಲ್ಲ ಹುಡುಗರೊಟ್ಟಿಗೆ ಒಳ್ಳೆಯ ಸಂಬಂಧ, ಬೈ ನೇಮ್ ಗೊತ್ತಿರುವಷ್ಟು ಸಂಬಂಧ. ಯಾಕಂದರೆ 10-20 ವರ್ಷದಲ್ಲಿ ಇವರು ಅಲ್ಲಿ ಈಗಲೂ ಇದ್ದಾರೆ. ಒಂದ್ಸಲ ನಾನು ಸಂಜೆ ಹೋದಾಗ ಒಬ್ಬ ಹುಡುಗನಿಗೆ ಜ್ವರ ಇತ್ತು. ನಮ್ಮ ಹತ್ರ ರಿಟೇರ್ ಪದ್ಮಶ್ರೀ ಆಸ್ಪತ್ರೆ ಇತ್ತು. ಅವನನ್ನು ನಾನು ಕಾರಲ್ಲಿ ಕರ್ಕೊಂಡು ಹೋಗಿ ಕಕ್ಕಿಲಾರ ಹತ್ರ ಮದ್ದೆಲ್ಲ ಕೊಡಿಸಿ ಕರ್ಕೊಂಡು ಬಿಟ್ಟೆ. ಯಾಕಂದ್ರೆ ಅವನಿಗೆ ನೋಡಬೇಕು ಅಂತ ಅನ್ನಿಸ್ತು. ಅದು ಅವರಿಗೆ ಯಾರೋ ಹೇಳಿದ್ದಾರೆ, ಕರ್ಕೊಂಡು ಹೋಗಿ ಮದ್ದೆಲ್ಲ ಕೊಡಿಸಿದ್ದಾರೆ ಅಂತೇಳಿ. ಮರುದಿನ ನಾನು ಬರುವ ಟೈಮಲ್ಲಿ ಕಾದು ಕೂತ್ಕೊಂಡೋ ಏನೋ ಗೊತ್ತಿಲ್ಲ ನನಗೆ, ಬಂದು ಮಾತಾಡಿ, ನಾನು ನನ್ನ ಜೀವನದಲ್ಲಿ ಒಬ್ಬ ಗ್ರಾಹಕ, ಒಬ್ಬ ನಮ್ಮ ಹೋಟೆಲ್ ನೌಕರನ್ನ ಕರ್ಕೊಂಡು ಹೋಗಿ ಮದ್ದೆಲ್ಲ ಕೊಡಿಸಿ ನಾನು ಕೇಳೇ ಇಲ್ಲ. ತುಂಬ ಖುಷಿಯಾಗಿದೆ ನನಗೆ. ಈಗ ನನಗೆ ಅನಿಸಿದೆ, ನಾನು ನನ್ನ ಗ್ರಾಹಕನ ಎಷ್ಟು ಚೆನ್ನಾಗಿ ನನ್ನ ಸಿಬ್ಬಂದಿಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂಥೇಳಿ. ಯಾಕೆ ಇದೆಲ್ಲ ಹೇಳ್ತೀನಿ ಅಂತ ಹೇಳಿದರೆ, ನನಗೆ ಇದೆಲ್ಲ ಗೊತ್ತಿರಲಿಲ್ಲ. ಅವರು ಶರಣಲ್ಲಿ ಪ್ರಾರಂಭ ಮಾಡಿದರು, ಅದೆಲ್ಲ ಗೊತ್ತಿಲ್ಲ ನನಗೆ. ಇದು ಶಾನ್ ಪ್ಲಾಜಾ ಅಲ್ಲಿಂದ ಮುಂದಿದ್ದೆಲ್ಲ ಗೊತ್ತಿದೆ. ನಾವು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಿ ಸಹಾಯ ಕೇಳಬೇಕಾದ್ರೆ ಯಾವತ್ತಾದರೂ ಅವರು ಇಲ್ಲ ಅಂತ ಹೇಳಿದ್ದಿಲ್ಲ. ಮತ್ತು ಹೆಚ್ಚು ಚರ್ಚೆ ಮಾಡೋ ಸಂಗತಿ ಇಲ್ಲ. ಒಳ್ಳೆ ಕೆಲಸ ಮಾಡಿ ಅಂತೇಳಿ ತನ್ನಿಂದಾದ ಸಹಾಯವನ್ನು ಬಹಳ ಮುಕ್ತವಾಗಿ ಮಾಡ್ತಾಯಿದ್ರು. ಹೋಟೆಲ್ ಅಸೋಸಿಯೇಷನ್ ಜೊತೆ ಚಟುವಟಿಕೆ, ಸಾಹಿತ್ಯ, ಕಲೆ, ಸಂಗೀತ ಇದರ ಬಗ್ಗೆ ಇನ್ವಾಲ್ವ್ಮೆಂಟ್ ನಿಜವಾಗಿ ಗೊತ್ತಿಲ್ಲ. ಆದರೆ ಮಂಗಳೂರಿನಲ್ಲಿ ಹೋಟೆಲ್ ಉದ್ಯಮದಲ್ಲಿ ಮನೆಯ ರುಚಿ ಇರುವ ಊಟ ಬಹುಶಃ ಇಲ್ಲಿ ಪರಿಚಯಿಸಿದವರು ಮತ್ತು ಅದನ್ನು ತುಂಬ ಚೆನ್ನಾಗಿ ಮಾಡಿದವರು. ನಾನು ಮಂಗಳೂರಿನಲ್ಲಿ ಊಟ ಮಾಡೋದಾದರೆ ಜನರಲ್ ಬೇರೆ ಎಲ್ಲಿಯೂ ಹೋಗೋದಿಲ್ಲ. ಮೊನ್ನೆ ಇತ್ತೀಚೆಗೆ ಬಹುಶಃ ಅದೇ ಕಡೆ ಊಟ ಮಾಡಿದೆ, ಹೊರಗಡೆ ಕೇಟರಿಂಗಲ್ಲಿ. ಭೋಜೇಗೌಡರು ತಮ್ಮ ಕಚೇರಿ ಉದ್ಘಾಟನೆ ಮಾಡಿದರು. ನಾನು ಸಾಧಾರಣ ಮದುವೆಗಳಿಗೆ ಹೋದರೆ ಅಲ್ಲಿ ಊಟ ಮಾಡೋದಿಲ್ಲ. ನಾನು ತಿರುಗಿ ಕಾರಿಗೆ ಹತ್ತುವನ್ನು ನೋಡಿ ಆ ಹುಡುಗರು ಬಂದರು, ಸರ್ ಇಲ್ಲಿ ನಮ್ಮದು ಊಟ ಇವತ್ತು ಬನ್ನಿ ಅಂತ ಹೇಳಿದರೆ ನಿರ್ದಾಕ್ಷಿಣ್ಯವಾಗಿ ನೀವು ಯಾವುದೇ ಮುಜುಗರ ಇಲ್ಲದೆ ಆರಾಮದಲ್ಲಿ ಊಟ ಮಾಡ್ಬೋದು ಹೇಳುವ ರೀತಿಯಲ್ಲಿ ಕೇಟ್ರಿಂಗ್ ಸರ್ವಿಸಲ್ಲಿ ಪುರಾಣಕ್ಕೆ ಹೇಳಿದಾಗೆ ತುಂಬ ಸಂಗತಿಗಳಿದೆ. ಅದೇ ಕಾರಣಕ್ಕೆ ನಾನು ಹೊರಗಡೆ ಊಟ ಮಾಡೋದಿಲ್ಲ ಕೇಟ್ರಿಂಗಿದ್ದು. ಆದರೆ ಇಲ್ಲಿ ಯಾವುದೇ ಸಂದೇಹ ಇಲ್ಲದೆ ಹೋಗಿ ಊಟ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದರು. ಕೆಲವು ಸರ್ತಿ ನಾವು ಕೆಲವರನ್ನು ಕಳ್ಕೊಂಡಾಗ ಅದೆಷ್ಟು ಸಂಗತಿಗಳನ್ನು ನಾವು ಗಮನಿಸಿರಲಿಲ್ಲ ಅವರ ಸಂಪರ್ಕದಲ್ಲಿರುವಾಗ. ಟೇಕನ್ ಫಾರ್ ಗ್ರಾಂಟೆಡ್ ಹೇಳ್ತೀವಲ್ಲ, ವಿ ಡೋಂಟ್ ಅಬ್ಸರ್ವ್ ದೀಸ್ ಥಿಂಗ್ಸ್. ಬಟ್ ಯಾವಾಗ ಅವರು ನಮ್ಮೊಂದಿಗೆ ಇಲ್ಲ ಆಗ್ತಾರೆ, ಆಗ ಅವರ ಒಡನಾಟ, ಅವರ ಸಾಮೀಪ್ಯ ಕೊಟ್ಟಿರುವಂಥ ಖುಷಿ ಮತ್ತು ಅವರ ಜೀವನದಲ್ಲಿರುವಂಥ ಸಣ್ಣ ಸಣ್ಣ ಸಂಗತಿಗಳು, ಸಮಾಜಕ್ಕೆ ಪೂರಕವಾದ ಸಂಗತಿ ಅಂತ ಜೋಶಿಯವರು ಹೇಳಿದರು, ಅದೆಲ್ಲ ಸಂಗತಿಗಳನ್ನ ಗಮನಿಸ್ತೇವೆ. ದೇ ಅಲೋನ್ ಲಿವ್ ಓನ್ಲಿ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂತ ಹೇಳೋ ಮಾತಿದೆ. ಬಹುಶಃ ಇಂಥ ವ್ಯಕ್ತಿಗಳನ್ನು ನೋಡಿದಾಗ ಹೌದು, ತಮ್ಮ ಕಾಯಕದೊಟ್ಟಿಗೆ, ತಮ್ಮ ಉದ್ಯಮದೊಟ್ಟಿಗೆ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಿದ್ದಾರೆ ಅವರು. ಆ ಹೆಜ್ಜೆ ಗುರುತುಗಳನ್ನು ನಾವು ಗುರುತಿಸ್ತೀವ, ಅದನ್ನು ಅನುಸರಿಸ್ತೀವ. ನಾವು ಶ್ರದ್ಧಾಂಜಲಿ ಹೇಗೆ ಸಮರ್ಪಣೆ ಮಾಡಬೇಕು? ಇನ್ನು ಮುಂದಿನ ದಿನಗಳಲ್ಲಿ ಒಂದು ಕಾಲದಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಆಗ ಉಡುಪಿ,
ಉಡುಪಿ ಹೋಟೆಲಿನ ಮೂಲಕ ಇಡೀ ನಾಡಿಗೆ ಮಾತ್ರವಲ್ಲ ಹೊರಗಡೆ ಕೂಡ ನಾವು ಒಂದು ರೀತಿಯಲ್ಲಿ ಅನ್ನದಾತರಾಗಿದ್ದವರು. ಯಾಕೆ ಅದನ್ನು ಕಳ್ಕೊಳ್ತೀವ, ನಮ್ಮ ಏನು ಎಕ್ಸ್ಪರ್ಟೀಸ್ ಅಂತ ಇದೆ. ಈ ಈ ಈ ದೃಷ್ಟಿಯಲ್ಲಿ ಇಂಥವರ ಕಾಯಕ, ಅವರು ಜೋಶಿಯವ್ರು ಮಾತಾಡೋದು ಅನ್ನಿಸ್ತಾ ಇತ್ತು, ಗೀತೆಯಲ್ಲಿ ಬರುವಂಥ ಮಾತು ಯೋಗ ಕರ್ಮ ಸುಖೌಷಧಿ ಅಂತ. ತಾನು ಆಯ್ಕೆ ಮಾಡಿಕೊಂಡ ಉದ್ಯಮ ಅಥವಾ ತಾನು ಆಯ್ಕೆ ಮಾಡಿಕೊಂಡ ವೃತ್ತಿಯಲ್ಲಿ ನಾನು ಉತ್ಕೃಷ್ಟತೆಯನ್ನು ಸಾಧನೆ ಮಾಡ್ತೇನೆ, ನಂಗೆ ಉಳಿದು ಗೊತ್ತಿಲ್ಲ, ಇದು ನನ್ನ ಆಯ್ಕೆ, ಇದರಲ್ಲಿ ನಾನು ಅಲ್ಟಿಮೇಟ್ ಏನು ಸ್ಟ್ಯಾಂಡರ್ಡ್ಸ್ ಇದೆ ಕೊಡ್ತೇನೆ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ನಾನು ಅನಿಸುತ್ತೆ ಸನ್ಮಾನ್ಯ ಸೂರ್ಯನಾರಾಯಣ ರಾಯ್ ಅವರು ಬದುಕಿನ ಆ ಸರಳ ಜೀವನ ಪದ್ಧತಿ, ಮಿತ ಭಾಷೆ, ತನ್ನ ಚಟುವಟಿಕೆಯಲ್ಲಿ ಎಕ್ಸಲೆನ್ಸ್ ಮಾಡುವಂಥ ಪ್ರವೃತ್ತಿ, ಇಡೀ ಹೋಟೆಲ್ ಸಿಬ್ಬಂದಿ ವರ್ಗವನ್ನು ಒಂದು ಕುಟುಂಬದ ಹಾಗೆ ನೋಡಿಕೊಂಡಿರುವಂಥದ್ದು. ಆ ಹೋಟೆಲಲ್ಲಿ ಒಂದು 20-35 ವರ್ಷ ಕೆಲಸ ಮಾಡಿದವರಿದ್ದಾರೆ. ಅದೇ ಆತ್ಮೀಯತೆ ಇದೆ ಅಲ್ಲಿ. ಹೌದು, ನನ್ಗೆ ಗೊತ್ತಿದೆ, ಒಬ್ಬ ದಿನೇಶ್ ಅಂತ ಹುಡುಗ ಕುಂದಾಪುರದವನು, ಅವನಿಗೆ ಗಲ್ಫಲ್ಲಿ ಕೆಲಸ ಆಯಿತು. ಹೌದು, ಗಲ್ಫಲ್ಲಿ ಕೆಲಸ ಆಯಿತು. ಅವನು ನನಗೆ ಈಗಲೂ ಸಂಪರ್ಕ ಇದೆ ಅವನ ಹತ್ರ. ಬಿಟ್ಟು ಹೋಗ್ಬೇಕಾದ್ರೆ ಮನೆಯಲ್ಲಿ ಸಮಸ್ಯೆ ಇದೆ ಸರ್, ನನಗೆ ಇಲ್ಲಿ ಹತ್ರ ಎಷ್ಟು ದುಡ್ಡು ಕೂಡ ಸಾಕಾಗೋದಿಲ್ಲ, ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿ ಬರಬೇಕು, ಆದರೆ ಮತ್ತೆ ಬರ್ತೇನೆ ವಾಪಸ್ ಇಲ್ಲೇ ಕೆಲಸ ಮಾಡ್ತೇನೆ, ಇಲ್ಲಿ ಆತ್ಮಹತ್ಯೆ ಎಲ್ಲಿ ಸುಖ ಹಿಡಿಯೋದು ನೆನಪಿದೆ ನನಗೆ. ಎಲ್ಲಿ ಸಿಗ್ತದೆ ಇದೆಲ್ಲ? ಯಾವ ಹೋಗಿ ಹೋಟೆಲ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಡಿಗ್ರಿ ಪಡ್ಕೊಂಡಿದ್ದಾರೆ, ಎಲ್ಲಿ MBA ಮಾಡಿದ್ದಾರೆ. ಆದರೆ ಇಂತಹ ಅದ್ಭುತವಾದ ಗುಣಗಳನ್ನು ಮತ್ತು ಸಮಾಜದೊಂದಿಗೆ ಒಂದು ಇನ್ವಾಲ್ವ್ಮೆಂಟನ್ನು ಅವ್ರ ಜೀವನದಲ್ಲಿ ನಾವು ಕಾಣ್ಬೋದು. ಹಾಗಾಗಿ ತಾವೆಲ್ಲ ಹೇಳಿದ ನುಡಿಗೆ ಧ್ವನಿ ಸೇರಿಸ್ತಾ ಆತ್ಮೀಯವಾಗಿ ಒಬ್ಬ ಆತ್ಮೀಯ ಸಂಗಾತಿಯನ್ನು ಕಳ್ಕೊಂಡ ರೀತಿಯ ನೋವಾಗ್ತದೆ. ಯಾಕೆಂದ್ರೆ ಸಡನ್ನಾಗಿ ಹೋಗ್ಬಿಟ್ರು. 72 ವರ್ಷ ಏನು ಬಹಳ ದೊಡ್ಡ ವಯಸ್ಸಲ್ಲ, ಕೊನೆ ದಿನಗಳಲ್ಲಿ ಸ್ವಲ್ಪ ಕಾಯಿಲೆ ಇತ್ತು. ಹಾಗಾಗಿ ತಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರಿಗೆ ಅತ್ಯಂತ ಶ್ರದ್ಧೆಯ ಗೌರವದ ನುಡಿನುಡಿಗಳನ್ನು ಸಲ್ಲಿಸ್ತಾ, ಅವರು ಎಲ್ಲೇ ಇರಲಿ ನಮ್ಮೊಟ್ಟಿಗೆ ನಮ್ಮೊಳಗೆ ಇರ್ತಾರೆ, ಯಾವಾಗಲೂ ನೆನಪು ಶಾಶ್ವತವಾಗಿರುತ್ತೆ. ಮತ್ತು ಅವರ ಈ ಸದ್ಗುಣ ಮತ್ತು ಸಚ್ಚಾರಿತ್ಯ ಮತ್ತು ಸಜ್ಜನಿಕೆ, ಸರಳತೆ ನಮ್ಮೆಲ್ಲರಿಗೆ ಆದರ್ಶವಾಗಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿ ಅವರಿಗೆ ನನ್ನ ನುಡಿಗಳನ್ನು ಸಲ್ಲಿಸ್ತೇನೆ. ಧನ್ಯವಾದ. ಆ ಸಸ್ಯಾಹಾರ ಊಟದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಹೆಸರು ಮಾಡಿದವರು. ಯಾಕೆಂತ ಹೇಳಿದ್ರೆ ಅಷ್ಟು ಒಳ್ಳೆ ಯಾವ ಹೋಟೆಲಲ್ಲೂ ಕೊಡಲಿಲ್ಲ, ನಾನು ಕೊಡಲಿಲ್ಲ. ಯಾಕೆಂದರೆ ಆ ರೀತಿಯ ಅಡುಗೆ ಮನೆಯಲ್ಲೇ ನಿಂತು ಬಿಟ್ಟು ಏನೆಲ್ಲ ಮಾಡ್ತಾರೆ. ನನ್ನ ಭಾಳ ಆತ್ಮೀಯರು, ಹುಡುಗ ಜಾನೆ ಕೂಡ ಆದರೆ ಪ್ರಚಾರ ತೆಗೆದುಕೊಳ್ಳಲಿಲ್ಲ ಅವರು. ಆ ರೀತಿ ಒಂದು ಒಳ್ಳೆ ಕೆಲಸ ನಿರಂತರವಾಗಿ ಮಾಡ್ತಾಯಿದ್ರು ಅವರು. ನಮಗೆ ಭಾಳ ವರ್ಷದ ಆತ್ಮೀಯತೆ ಏನೇ ಇರಲಿ. ಇವತ್ತು ನಮ್ಮಲ್ಲಿ ಅವರು ಬೇಗ ಇನ್ನೊಂದು 10 ವರ್ಷ ಅವರು ಇರ್ತಿದ್ರೆ ಇನ್ನಷ್ಟು ನಮಗೆ ಒಳ್ಳೆಯದಾಗ್ತಿತ್ತು. ಆದರೆ ಬೇರೆ ದೇವರು ಕರೆದು ಕೊಟ್ಟರು, ನಾವೇನು ಮಾಡುವಾಗಿಲ್ಲ. ನಾವು ಇನ್ನು ಪ್ರಾರ್ಥಿಸೋದು ಅಷ್ಟೇ, ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅವರ ಸಂಘ ಸಿಕ್ಕಲಿ ಅವರಿಗೆ ಅಂತ ಹೇಳಿದ್ರು ಅಷ್ಟೇ. ಉದ್ಯಮ ಅಲ್ಲ, ಯಾಕಂದರೆ ಅವರ ಉದ್ಯಮದ ಹೆಸರನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಆಗಬೇಕು ಈಗ. ಯಾಕೆಂದರೆ ಇದ್ದಾರೆ ಅಂದರೆ ಆಗಲ್ಲ. ಅವರ ಒಂದು ಸೌಜನ್ಯ ಮತ್ತೆ ನಡೆಸುವವನಿಗೆ ಇಲ್ಲದಿದ್ದರೆ ಜನ ನಿಲ್ಲೋದಿಲ್ಲ. ಏನೇ ಇರಲಿ, ಅವರು ಒಳ್ಳೆ ಕೆಲಸ ಮಾಡಿ ಹೆಸರು ಮಾಡಿದರು. ನಾವೆಲ್ಲ ಅವ್ರ ಬಗ್ಗೆ ತಿಳ್ಕೊಂಡವರಲ್ಲಿ ಇರುವುದು. ಅದನ್ನು ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ದೇವರು ನಮಗೆ ಸ್ವಲ್ಪ ಕುತ್ಕೊಬಿಟ್ಟಿದ್ದಾರೆ. ಯಾಕೆಂತ ಹೇಳಿದರೆ ಅವ್ರು ಬೇಗ ಹೋಗೋದ್ರಿಂದ ನಮಗೆ ಬೇಸರಾಗಿದೆ. ಯಾಕೆಂತ ಹೇಳಿದ್ರೆ ನಾವು ಹೋಟೆಲ್ ಉದ್ಯಮದವರು, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಬೋದು. ನಮಗೆ ಅವರಿಲ್ಲದಿದ್ದರಿಂದ ಹೋಟೆಲ್ ಉದ್ಯಮಕ್ಕೆ ಒಂದು ದೊಡ್ಡ ಬಿಟ್ಟಾಯಿತು. ಮಂಗಳೂರಲ್ಲಿ ನಂಬರ್ 1 ಹೋಟೆಲ್ ಇದೆ, ಅದೇ ಅಂತ ಹೇಳಿ ನಾನು ಯಾವುದೇ ಒಳ್ಳೆ ಕಾರ್ಯಕ್ರಮ ಆದರೆ ಕತ್ತು ಮಾಡಿ, ಯಾರ್ಯಾವ ಅತಿಥಿಗಳನ್ನು ಕತ್ತು ಮಾಡಿ ಅಂತ ಕೆಲಸ ಮಾಡಿದ್ರು. ಅತಿಥಿಯಾಗಿ ಕರೆದರೆ ಕೂಡ ಸಮಯ ಇಲ್ಲ. ಯಾಕಂದರೆ ಇದರಲ್ಲಿ ಕೆಲಸ ಉಂಟಲ್ಲ, ಗೊತ್ತಿಲ್ಲ ಅಂತ ಮಹಾನ್ ವ್ಯಕ್ತಿ ಅವರು. ಆದರೆ ಗೊತ್ತಿಲ್ಲ, ಅದೇನು ಮಾಡಿ ನಮ್ಮ ಕೈಯಲ್ಲಿ ಏನಿಲ್ಲ, ನಮ್ಮ ಕೈಯಿಲ್ಲ. ಅಷ್ಟೇ ಅವರಿಗೆ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ಸಾಹಸ ಪ್ರವೃತ್ತಿ, ಸಮಸ್ಯೆಗಳನ್ನೆಲ್ಲ ಮೆಟ್ಟಿ ತಟ್ಟಿ ಮುಂದುವರಿಯುವುದು, ಆ ಮೂಲಕವಾಗಿ ಹೋಟೆಲ್ ಉದ್ಯಮದಲ್ಲಿ ಮಹೋನ್ನತ ಸಾಧನೆಯನ್ನು ಮಾಡಿ ಜನಮಾನಸದಲ್ಲಿ ಶಾಶ್ವತವಾಗಿ ನಿಲ್ಲುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರದ್ದು ಒಮ್ಮೆ ಸಂದರ್ಶನ ಮಾಡಿದ್ದೇನೆ. ನಮ್ಮ ಕೂಟವಾಣಿಗೆ ಅವರ ಲೇಖನ ಬರೆಯಬೇಕಿತ್ತು. ಹಾಗೆ 2-3 ಪುಟ ಅದನ್ನು ಬರೆದಿದೆ. ಆಗ ಅವರು ಹೇಳಿದರು ಅವರ ಸಂಗತಿಯನ್ನೆಲ್ಲ. ಅಂದರೆ 10 ಮುಡಿ ಅಂತ ಹೇಳಿದರೆ ಬೇರೆ ಬೇರೆ ಹೇಳ್ತಾರೆ. ಅವರು ಹೇಳುವುದು 10 ಮುಡಿ ಭತ್ತವನ್ನು ಹಾಕುವಷ್ಟು ಗದ್ದೆ, ಅಂದರೆ ಅದು 1000 ಮುಡಿಯೋ ಆಗ್ಬೋದು.
ಅಷ್ಟು ಉತ್ಪತ್ತಿ ಇದ್ದಂಥ ಒಂದು ಮಹಾರಾಜರ ಒಂದು ಸಂತಾನ, ಅಂದರೆ ಅಷ್ಟು ಪಾಳೆಯಗಾರರ ಒಂದು ಬಿರುದು ಅದಕ್ಕಿತ್ತು. ಆದರೆ ಒಕ್ಕಲು ಮಸೂದೆ ಬಂತು, ಎಲ್ಲ ಹೋಯಿತು. ಆಮೇಲೆ ಮಕ್ಕಳಿಗೆ ಪಾಲು, ಅವರ ಮಕ್ಕಳಿಗೆ ಪಾಲು, ಅವರ ಮಕ್ಕಳಿಗೆ ಪಾಲು ಆಗಿ ಇವರ ಕಾಲಕ್ಕೆ ಏನೂ ಇಲ್ಲ ಅಂತಾಗಿದೆ. ಈಗ ಕಾಣುವ ತೋಟ ಅದು ಅವರು ಮಾಡಿದ ತೋಟ, ಯಾವುದೋ ಒಬ್ಬರು ಸಾಯಿಬ್ರ ಹತ್ರ ತಗೊಂಡು ತೋಟ ಮಾಡಿ ಮನೆಯೂ ಅವರು ಕಟ್ಟಿಸಿ, ಆಗ ಎಲ್ಲ ಹೋಗಿತ್ತು. ಅವರು ಹೇಳ್ತಾರೆ, ನನಗೆ ಅಡುಗೆಯ ವಿಷಯದಲ್ಲಿ ಒಳ್ಳೆಯ ಪರಿಜ್ಞಾನ ಉಂಟು. ನಾನು ತಿಂಗಳಿಗೆ 3 ದಿವಸ ಅಡಿಗೆ ಮನೆಯಲ್ಲೇ ಇರುವುದು, ನಂದಿಯ ಅಡಿಗೆ ಮಾಡುವುದು ನಾನು. ಹಾಗಾಗಿ ಹೊಸ ಹೊಸ ಪ್ರಯೋಗಕ್ಕೆ ಅದು ಕಾರಣವಾಯಿತು ಅಂತ ಹೇಳಿ ಮತ್ತೇನು ಮಾಡಿದರು, ಒಂದು ಚಪ್ಪರ ಅಂದರೆ ಒಂದು ಮಡಲಿದ್ದೆ, ಅಲ್ಲಿ ಒಂದು ಹೋಟೆಲ್ ಮಾಡಿ ಅವರೇ ಹೇಳ್ತಾರೆ, ಒಬ್ಬನೇ, ಬೇರೆ ಯಾರಿಲ್ಲ, ಕ್ಲೀನಿಗೊಂದು ಜನ ಅಷ್ಟೇ. ಬಂದ ಗಿರಾಕಿ ಹತ್ರ ಕೇಳುದು, ಎಂಥದ್ದು? ಸಜ್ಜಿಗೆ ಬಜ್ಜಿ ಲಾವು 2 ಜನ, 2 ಸಜ್ಜಿಗೆ ಬಜ್ಜಿ ಬೊಬ್ಬೆ ಹಾಕೋದು. ಇವರು ಹೋಗಿ ಸಜ್ಜಿಗೆ ಬಜ್ಜಿಲಿ ಇಟ್ಕೊಂಡು ಬಂದು ಕೊಡುವುದು. ಹೆಂಚಿನ ಪರಿಯರೆ ಚಹಾ, ರೊಟ್ಟಿ ಚಹಾ ಇವರೇ ಹೋಗುದು, ಚಹಾ ಇಟ್ಕೊಂಡು ಬಂದು ಅವರೇ ಮಾಡುವುದು, ಅದು ಕೊಡುವುದು. ಹೀಗಿದ್ದ ವ್ಯವಸ್ಥೆ ಅದು. ಅದರಲ್ಲಿ ಏನು ನಷ್ಟ ಆಗಲಿಲ್ಲ, ಆಗ್ತಾ ಉಂಟು. ಅದೇ ಅವರು ಹೇಳಿದ್ರಲ್ಲ, ಸಂತೆಯಲ್ಲಿ ಹೋಗಿ ಅವರು ವ್ಯಾಪಾರ ಮಾಡಿದ್ದಾರೆ, ಸೋಜು ಮಾಡಿದ್ದಾರೆ, ಚಹಾ ಮಾಡಿದ್ದಾರೆ. ಈ ರೀತಿ ಕಷ್ಟದಲ್ಲೇ ಮುಂದುವರೆದವರು. ಅವ್ರು ಹೇಳ್ತಾರೆ, ಭಾಳ ಕಷ್ಟಪಟ್ಟಿದ್ದೇನೆ. ಆಮೇಲೆ ಶರವಣ ಮತ್ತು ಕಿದಿಯೂರು ಇಲ್ಲಿ ಅವರು ಕೆಲಸಕ್ಕೆ ಸೇರಿದರು. ಆಗ ಏನು ಮಾಡಿದರು ಅಂದರೆ, ಇಡೀ ಹೋಟೆಲ್ ಉದ್ಯಮದ A to Z ಏನು ಉಂಟು ಅದನ್ನೆಲ್ಲ ತಿಳ್ಕೊಂಡಿದ್ದಾರೆ ಅವರು. ಇಲ್ಲದಿದ್ದರೆ ಅವರಿಗೆ ಇಲ್ಲಿ ಶಾನ್ ಪ್ಲಾಜಾದ ಕೆಳಗೆ ಒಂದು ಹೋಟೆಲ್ ಮಾಡುವುದಕ್ಕೆ ಅದು ಸಾಧಾರಣದವರಿಗೆ ಸಾಧ್ಯ ಇಲ್ಲ, ಮನುಷ್ಯಾದವನಿಗೆ ಸಾಧ್ಯ ಇಲ್ಲ. 8 ಎದೆ ಇತ್ತು. ಎಲ್ಲರೂ ಹೇಳಿದ್ದಾರೆ, ಅಲ್ಲ ಮಾರಾರ, ಆ ಸಾಯಿಬ್ರ ಕೆಳಗೆ ಹೋಟೆಲ್ ಮಾಡಿ ಇವರು ಮೇಲೆ ಬೀಳಲಿಕ್ಕೆ ಉಂಟ ಅಂತ ಎಷ್ಟೋ ಜನ ಹೇಳಿದ್ದಾರೆ. ಆದರೆ ಅದರಲ್ಲಿ ಬಹಳಷ್ಟು ದೊಡ್ಡ ಸಾಧನೆ ಮಾಡಿದರು, ಬಹಳ ಯಶಸ್ವಿಯನ್ನು ಸಂಪಾದಿಸಿ. ಅದಕ್ಕೆ ಕಾರಣ ಅವರಿಗಿರುವಂಥ ಏಕಾಗ್ರತೆ. ಮತ್ತು ಎಲ್ಲ ಸ್ಟಾಫನ್ನು ಕೈಯೊಳಗಿಟ್ಕೊಂಡಿದ್ದಾರೆ. ಅವರಿಗೆ ಏನು ಬೇಕು, ಡಾಕ್ಟ್ರ್ ಬೇಕು, ಆಸ್ಪತ್ರೆಗೆ ಬೇಕಾ ಅವರು ಸೇರಿಸ್ತಾರೆ, ಮದ್ದು ಬೇಕಾ ಅವರೇ ಕುಡಿಸ್ತಾರೆ. ಈ ರೀತಿ ಮಕ್ಕಳ ಹಾಗೆ ಕಂಡಿದ್ದಾರೆ. ಆದ ಕಾರಣ ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಸ್ಟಾಫಿನವರು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದಾರೆ. ಮತ್ತು ಅವರು ಹೇಗೆ ಅಲ್ಲಿಯವರದ್ದೊಂದು ಕನ್ನಡಿ ಒಳಗೆ ಕೂತ್ಕೊಳ್ತಾರೆ, ನಮಗೆ ಕಾಣುವುದಿಲ್ಲ, ಅವರಿಗೆ ಎಲ್ಲರೂ ಕಾಣ್ತಾರೆ. ಹಾಗೆ ಇಡೀ ಪರಿಶೀಲನೆ ಮಾಡ್ತಾರೆ. ಏನಾಗ್ತದೆ ಹೋಟೆಲ್ನಲ್ಲಿ, ಏನು ನಡೀತದೆ ಅಂತ. ಮತ್ತು ಅವರದ್ದು ದೊಡ್ಡ ವಹಿವಾಟು ಏನು ಅಂತ ಹೇಳಿದರೆ, ಇದು ಕ್ಯಾಟ್ರಿಂಗ್. ದಿವಸಕ್ಕೆ 1, 2, 3 ಹೀಗೆಲ್ಲ ಕ್ಯಾಟ್ರಿಂಗ್. ಅದು ಆಗಿ ಭಾಳ ಅಚ್ಚುಕಟ್ಟು, ಶುಚಿತ್ವ, ಆಮೇಲೆ ಮಾಡುವಂಥ ತಿಂಡಿಗಳ ಕ್ವಾಲಿಟಿ ಇದೆಲ್ಲ ಬಹಳ ಶ್ರಮ ವಹಿಸ್ತಾರೆ. ಆ ಬಗ್ಗೆ ಅವರದ್ದು ನಿರ್ದೇಶನ ಉಂಟು. ಅದೇ ಆಗ ಹೇಳಿದ್ರಲ್ಲ, ಅಡಿಗೆ ಮನೆಯಲ್ಲಿದ್ದರು ಅಂತ ಪುರಾಣಿಕರು ಹೇಳಿ, ಹಾಗೆ ಅಡಿಗೆ ಮನೆಯಲ್ಲಿ ಇರ್ತಾರೆ. ಅಂಬಡೆ ಹೇಗೆ ಹಾಕಬೇಕು ಅದೆಲ್ಲ ಅವರಿಗೆ ಗೊತ್ತುಂಟು. ಹೇಳ್ತಾರೆ, ಪತ್ರೊಡೆ ಊರಿನಿಂದ ಎಲೆ ತರ್ತಾರೆ. ಅರೆ, ಇಷ್ಟು ಒಳ್ಳೆಯದಾಗ್ತದೆ, ಯಾಕಂದರೆ ಊರಿಂದ ಒಳ್ಳೆಯ ಕಿಸುವುದು, ಅದನ್ನು ತರ್ತಾರೆ. ಇನ್ನು ಮದ್ದೂರು ವಡೆ, ಅದು ಎಲ್ಲಿ ಇಲ್ಲ, ಅವರ ಹೋಟೆಲ್ನಲ್ಲಿ ಉಂಟದು. ಸೇಮಿಗೆ, ಬಾಳೆಹಣ್ಣು ರಸಾಯನ, ಸೇಮಿಗೆ, ಇದೆಲ್ಲ ಹೊಸ ಹೊಸತನ್ನು ಮಾಡಿ ಭಾಳ ಜನ. ಅದ ಮೇಲೆ ಅವರು ಶಾನ್ ಪ್ಲಾಜಾ ಬಿಟ್ಟು ಇಲ್ಲಿಗೆ ಬಂದರು. ಇಲ್ಲಿ ನಮ್ಮ ಯಾವುದು ಅಲ್ಲಿಗೆ ಬಂದರು. ಅಲ್ಲಿಗೆ ಬರುವಾಗ ಎಲ್ಲರೂ ಯಾರೂ ಎಣಿಸಲಿಲ್ಲ, ಅಲ್ಲಿ ಮೇಲೆ ಬೀಳ್ತಾರೆ ಅಂತ. ಅವರಿಗೆ ಸ್ವಲ್ಪ ಇದಿತ್ತು, ಸಂಶಯ ಇತ್ತು. ಒಮ್ಮೆ ಮಾಡಿ ನೋಡುವುದು, ಹೇಗಾಗ್ತದೆ ನೋಡುವ, ಮತ್ತೆ ಅಲ್ಲಿದ್ದು ತೆಗೆದು ಇಲ್ಲಿಗೆ ಹಾಕುವ ಅಂತ. ಅದು ಹಾಗೆ ಎಲ್ಲಿ ನಡ್ಕೊಂಡು ಬರ್ತಾರೆ, ಕಾರ್ನಲ್ಲಿ ಬರ್ತಾರೆ. ಇದು ಫುಲ್ಲು, ಯಾವಾಗ ನೋಡಿದರೂ ಅಲ್ಲಿ ಸೀಟ್ ಇರುವುದು ಅಂತ ನನಗೆ ಗೊತ್ತಿಲ್ಲ. ಆ ರೀತಿ ಅವರ ಉತ್ಕೃಷ್ಟ ಮಾದರಿಯ ಆ ತಿಂಡಿಗೆ ಮತ್ತು ಶುಚಿ ರುಚಿಗೆ ಎಲ್ಲ ಜನ ಮನಸೋತಿದ್ದಾರೆ. ಮತ್ತು ಪಾಪದಾಗಿ ಇರ್ತಾರೆ. ಮಾತು ಭಾಳ ಕಡಿಮೆ, ಆದರೆ ಕೆಲಸ ಭಾಳ ದೊಡ್ಡದು. ಅವ್ರು ಮಾಡೋ ಕೆಲಸ ಏನು ಅಂತ ಆಮೇಲೆ ಗೊತ್ತಾಗೋದು. ಇವರು ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ. ಮತ್ತು ಎಲ್ಲರ ಪರಿಚಯ ಉಂಟು. ಸಬ್ ಇನ್ಸ್ಪೆಕ್ಟರ್ ಇರಲಿ, ದೊಡ್ಡ ದೊಡ್ಡ ಆಫೀಸರ್ ಇರಲಿ, DC ಇರಲಿ, ಎಲ್ಲರದ್ದು ಉಂಟು. ಆದರೆ ಏನು ಗೊತ್ತಾಗುವುದಿಲ್ಲ. ಬಹಳ ಸೌಮ್ಯ ಸ್ವಭಾವದಲ್ಲಿ ಅವರು ಇರ್ತಾರೆ. ಇದು ಅವರಲ್ಲಿರುವಂಥ ಒಂದು ದೊಡ್ಡ ಒಂದು ಸಾಮರ್ಥ್ಯ.
ಯಾರನ್ನು ಹೆಚ್ಚು ಮಾತಾಡುವುದಿಲ್ಲ, ಒಂದೊಂದು ನಗಾಡ್ತಾರೆ, ಅಷ್ಟು ಸಾಕಾಗ್ತದೆ. ಅವರಷ್ಟು ನಗಾಡಿದರೆ ಸಾಕಾಗ್ತದೆ. ಆದರೆ ಅವರ ಕೆಲಸದ ಮೇಲೆ ಬಹಳ ನಿಗಾ ವಹಿಸ್ತಾರೆ. ಇಲ್ಲದಿದ್ದರೆ ಮೇಲೆ ಬೀಳುವುದಕ್ಕೆ ಸಾಧ್ಯ ಇಲ್ಲ. ಯಾವುದರಲ್ಲಿ ಇಲ್ಲದಿದ್ದರೆ ಯಾವುದೇ ಕೆಲಸವನ್ನೇ ಮಾಡಲಿ, ಎಲ್ಲಿಯೇ ಹೋಟೆಲ್ ಇರಲಿ, ಅಲ್ಲಿಗೆ ಸೂರ್ಯನಾರಾಯಣ ರಾಯರ ಹೋಟೆಲಿಗೆ ಜನ ಬರ್ತಾರೆ. ಇಲ್ಲದಿದ್ದರೆ ಅಲ್ಲಿ ಬಲ್ಲಾಳ್ಬಾಗಿನ ಹತ್ರ ಅಷ್ಟು ನಡ್ಕೊಂಡು ಬಂದು ಯಾರಾದರೂ ಕೂತ್ಕೊಳ್ತಾರೆ. ಆದರೆ ಅಲ್ಲಿ ನೋಡಿ ಹೋದರೆ ಗೊತ್ತಾಗ್ತದೆ, ಒಂದೇ ಒಂದು ಸೀಟ್ ಖಾಲಿ ಇಲ್ಲ, ನಿಲ್ಲಬೇಕಾಗ್ತದೆ. ಅದು ಏರ್ ಕಂಡೀಷನ್ ಸಿಕ್ಕಬೇಕಾದ್ರೆ ಹೊರಗೆ ಸೋಫ ಹಾಕಿದ್ದಾರೆ, ಅಲ್ಲಿ ಕೂತ್ಕೊಳ್ಬೇಕಾಗ್ತದೆ. ಇದು ಅವರ ಒಂದು ಕೆಪಾಸಿಟಿ, ಅವರ ಒಂದು ಕ್ರಮ. ಅದು ಆದ ಕಾರಣ ಎಲ್ಲರಿಗೂ ಪರಿಚಯ ಉಂಟು, ಎಲ್ಲರದ್ದು ಪರಿಚಯ ಉಂಟು, ಅವರ ಪರಿಚಯ ಎಲ್ಲರಿಗೂ ಉಂಟು. ಅದು ಗೊತ್ತಾಗುವುದಿಲ್ಲ, ಭಾಳ ಸಾಧು ಸ್ವಭಾವದ ಹಾಗೆ ಇರ್ತಾರೆ. ಅವರದ್ದು ಗೊತ್ತಾಗುವುದು ಅವರ ಒಂದು ಫಂಕ್ಷನ್ನಲ್ಲಿ. ಅವು ಎಷ್ಟು ಜನ, 1,000 ಜನ. ಇವರ ಎಷ್ಟು 2 ದಿವಸದಲ್ಲಿ 1,000 ಜನ ಊಟಕ್ಕೆ ಬರ್ತಾರೆ. ಇಂಥ ಯಾವುದು ಅವರ ಫಂಕ್ಷನಿಗೆ ಅಲ್ಲಿಂದ ಬರ್ತಾರೆ, ಊರಿಂದ ಬರ್ತಾರೆ. ಹೀಗೆಲ್ಲ ಅವರ ಆ ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ. ಹೀಗೆ ಅವರ ವ್ಯಕ್ತಿತ್ವ ಇನ್ನೂ ತುಂಬ ಉಂಟದು. ನಾನು ಸಂದರ್ಶನ ಮಾಡುವಾಗ ಹೇಳಿದ್ದಾರೆ, ಅದು ಈಗ ಬೇಡ. ಇಲ್ಲಿಗೆ ಅವರಿಗೆ ಅವರ ಆತ್ಮಕ್ಕೆ ಸದ್ಗತಿ ಸಿಕ್ಕಲಿ ಅಂತ ಹೇಳಿ ಪ್ರಾರ್ಥಿಸಿ ನಾನು 2 ಮಾತು. ನೃತ್ಯ ಕ್ಷೇತ್ರದ ನನ್ನ ಚಟುವಟಿಕೆಗಳಿಗೆ ಪ್ರೋತ್ಸಾಹದಾಯಕವಾಗಿ ನಾನು ವರ್ಷಂಪ್ರತಿ ಆಯೋಜಿಸುವ ನಾದ ನೃತ್ಯ ದಿನದ ಕಲಾವಿದರ ಒಂದು ಆಹಾರ ಪೋಷಣೆಗೆ ಅವರಿಗೆ ನಾನು ಅಪೀಲ್ ಕೊಟ್ಟು ಹೀಗೊಂದು ಸಹಾಯ ಮಾಡಬೇಕು ಅಂತ ಹೇಳಿ ಕೇಳಿದಾಗ ಕಳೆದ 14 ವರ್ಷಗಳಿಂದ ಆ ಸಹಾಯವನ್ನು ಮಾಡಿದ್ದಾರೆ. ಆ ಋಣಭಾರ ನಮ್ಮ ಸಂಸ್ಥೆಗಿದೆ. ಅದರೊಂದಿಗೆ ಅದೊಂದು ಕಲಾ ಚಟುವಟಿಕೆಗೆ ಬೇಕಾಗುವ ಪ್ರೋತ್ಸಾಹ ಅಂತ ಹೇಳಿ ನಮ್ಮ ಜವಾಬ್ದಾರಿ ನಾವು ಮರೆತು ಬಿಡಬಾರದು ಅಂತ ಹೇಳಿ ಅಲ್ಲಿಯ ಎಲ್ಲ ಅವರ ಒಂದು ಬಿಸ್ನೆಸ್ಸಿಗೆ, ಆ ವ್ಯವಹಾರಕ್ಕೆ ನಮ್ಮಿಂದ ಆಗುವ ಒಂದು ಸಪೋರ್ಟ್ ಅದನ್ನಂತೂ ಖಂಡಿತ ನಾನು ಮಾಡಿಕೊಂಡು ಬಂದಿದ್ದೇನೆ. ಒಂದು ಥರದಲ್ಲಿ ನನ್ನ ಸಂಸ್ಥೆಯ ಒಂದು ಅದು ಇಟ್ಕೊಂಡಿದ್ದೇನೆ, ಯಾರ ಸಮಯ ಮತ್ತು ಶ್ರಮವನ್ನು ನಾನು ಬಿಟ್ಟಿಯಾಗಿ ಪಡಿಬಾರದು ಅನ್ನುವಂತಹ ಒಂದು ಧ್ಯೇಯ ನಾನು ಹಾಕ್ಕೊಂಡಿದ್ದೇನೆ. ಸೊ ಹಾಗಾಗಿ 1 ವರ್ಷ ನಾನು ಅವರಿಂದ ಸಹಾಯ ಪಡೆದರೂ ಸಹ ಮತ್ತೆ ನನ್ನಿಂದ ಬಿಸ್ನೆಸ್ ನಾನು ಹೇಗೆ ಕೊಡಬಹುದು ಅನ್ನುವಂಥದ್ದನ್ನು ನಾನು ಅದನ್ನು ಯೋಚನೆ ಮಾಡಿ ಅದನ್ನು ನನ್ನ ವೈಯಕ್ತಿಕ ನೆಲೆಯಿಂದ ನಾನು ಕೊಡ್ತಾ ಬಂದಿದ್ದೇನೆ. ಅದು ಯಾವುದೋ ಅವರು ನಿರೀಕ್ಷೆ ಮಾಡದಿದ್ದರೂ ಸಹ ಈ ಥರ ಒಂದು ಮಾಡಲಿಕ್ಕೂ ನಮ್ಮಿಂದ ಅವಕಾಶ ನನಗೆ ಸಾಧ್ಯ ಆಯಿತು ಅನ್ನುವಂಥದ್ದು ಅವರ ಒಂದು ಹಿರಿತನ. ಅದಕ್ಕೆ ನನ್ನ ಸಂಸ್ಥೆಗೆ ಪ್ರೋತ್ಸಾಹ ಸಿಕ್ಕಿತ್ತು. ಮೊನ್ನೆ ಪತ್ತುಮುಡಿ ಸೌಧದ ಆ ಕ್ರಾಸ್ ರೋಡಲ್ಲಿ ಬ್ಯಾನರ್ ನೋಡಿದಾಗ ಒಂದು ಸರ್ತಿಗೆ ಅದು ನಂಬಲಿಕ್ಕೆ ಆಗದಂತಹ ಒಂದು ವಿಷಯ ಆಯಿತು. ಉಳಿದ ವಿಚಾರಗಳನ್ನು ನೀವೆಲ್ಲ ಹೇಳಿದ್ದೀರಿ. ನಾನು ಅವರನ್ನು ವೈಯಕ್ತಿಕವಾಗಿ ಹೀಗೆ ಮುಖತಃ 1-2 ಸರ್ತಿ ಕಂಡು ನಗೆಯ ವಿನಿಮಯ ಆಗಿದೆ. ಅದೇನಿದ್ರೂ ಗೌರವಪೂರ್ವಕ ನಗೆ. ಮತ್ತೇನಿದ್ರೂ ನನ್ನ ವ್ಯವಹಾರ ಏನಿದ್ರು ಅವರ ಮ್ಯಾನೇಜರ್ ರಮೇಶ್ ಅವರೊಟ್ಟಿಗೆ ಇತ್ತು. ಆದರೆ ಅವರೇ ಅದನ್ನು ಅಪ್ರೂವ್ ಮಾಡ್ತಾಯಿದ್ರು. ನನ್ನ ಪ್ರತಿ ಸರ್ತಿ ಲೆಟರ್ ಹೆಡಲ್ಲಿ ಕೊಡ್ತಿದ್ದಂತಹ ಅಪೀಲನ್ನು ಅವರು ಅಪ್ರೂವ್ ಮಾಡಿ ಆಯಿತು, ದಣಿಗಳಾಯಿತು ಅಂತ ಹೇಳಿದ್ದಾರೆ ಅಂತ ಹೇಳಿ ಇದು ಮಾಡ್ತಾಯಿದ್ರು. ಅವರ ಈ ಸಾಮಾಜಿಕ ಕಾರ್ಯ ನಾವೆಲ್ಲರೂ ಇನ್ನೂ ಮುಂದಷ್ಟು ಹೋಗಲಿಕ್ಕೆ ನಮಗೆ ಶಕ್ತಿ ಒದಗಿಸುವಂತಾಗಿದೆ. ಅವರ ಅಗಲಿದ ಆತ್ಮಕ್ಕೆ ಚಿರಶಾಂತಿಯನ್ನು ಸ್ಮರಿಸ್ತಾ ಇದ್ದೇನೆ. ನಾರಾಯಣ ಸ್ಮರಣೆಗಳು. ಅವರ ಎಲ್ಲ ಅವರ ಮಗಳು ಹೇಳಿದ ಮಾತು, ಅವರದ್ದು ಅವರೇ ಕಟ್ಟಿದ ಮನೆ ಅವರೇ ಕಟ್ಟಿ ಎಲ್ಲೋ ಹೀಗೆ ಆಗ್ತದೆ. ಆತಿಥ್ಯವಾದ ವ್ಯವಸ್ಥೆಯನ್ನು ಅವರೇ ಮಾಡ್ತೇನೆ ಅಂತ ತಿಳಿಬೇಡಿ ಹೇಳಿದ್ದಾರೆ. ತಂದೆಯವರದ್ದು ಅಪೇಕ್ಷೆ ಅದು ಅಂತ. ನಾಳೆ ಅವರ ಸಂಸ್ಮರಣೆ, ಅವರ ಸ್ಮರಣೆಯೊಂದಿಗೆ ನಾನು ಕಾರ್ಯಕ್ರಮ ಶಾರದಾ ವಿದ್ಯಾಲಯ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ.